ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇನ್ ಅಡ್ವಾನ್ಸ್. ಎಲ್ಲರಿಗೂ ಕೂಡ ಇವತ್ತು ನಾಳೆ ಇದೆಲ್ಲ ನೋಡಿದಾಗ ಹಲವಾರು ಜನರಿಗೆ ಒಂದು ರೀತಿಯ ಉತ್ಸಾಹ ಮತ್ತು ಪ್ರೇರಣೆ ಸಿಗತ್ತೆ. ಯಾವ ವಿಚಾರಕ್ಕೆ ಅಂದ್ರೆ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಆ ದೃಷ್ಟಿಯಿಂದ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಆರ್ಗನೈಸ್ ಮಾಡಿರುವಂತಹ ಈ ಪ್ರೋಗ್ರಾಮ್ ಎಲ್ಲ ವಿಚಾರ ಇರುವಾಗ ಇವತ್ತು ಒಂದು ರಿಕ್ವೆಸ್ಟ್ ಅಂತಂದ್ರೆ, ದಯವಿಟ್ಟು ಯಾರು ಕೂಡ ಬರೀ ಕೇಳಿಸ್ಕೊಂಡಾಗ ಏನಾಗತ್ತೆ ಅಂದ್ರೆ ಕಿವಿಗೆ ಮಾತ್ರ ಹೋಗುತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಇನ್ ದ ಮೊಮೆಂಟ್. ಲಕ್ಷಾಂತರ ಜನರ ಪ್ರಾಣಾರ್ಪಣೆಯಿಂದ, ಬಲಿದಾನದಿಂದ, ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಒಂದು ನೆಕ್ಸ್ಟ್ ಒಂದು 3/4 ಗಂಟೆ ಏನಿದೆ, ಆ 3/4 ಗಂಟೆಯನ್ನ ನಾವು 100ಕ್ಕೆ 100 ಮನಸ್ಸಿಟ್ಟು ನಾವು ಆ ಸಿಚುವೇಶನ್ ಅಲ್ಲಿ, ನಾವು ಆ ಘಟನೆಯಲ್ಲಿ ಭಾಗಿಯಾಗಿ, ನಾವು ಆ ಸಂದರ್ಭದಲ್ಲಿ ಇದ್ರೆ ಯಾವ ರೀತಿ ಫೀಲ್ ಆಗ್ತಿತ್ತೋ ಆ ಫೀಲ್ ಮಾಡ್ಕೊಂಡಾಗ ನಿಜವಾದ ಪೇಟ್ರಿಯಾಟಿಸಂ, ನಿಜವಾದ ಸ್ವಾತಂತ್ರ್ಯದ ಅರ್ಥ, ಸ್ವರಾಜ್ಯದ ಅರ್ಥ ಗೊತ್ತಾಗತ್ತೆ. ಆ ದೃಷ್ಟಿಯಿಂದ ಲೆಟ್ ಮಿ ಸ್ಟಾರ್ಟ್ ಡೈರೆಕ್ಟ್ಲಿ ವಿತ್ ಅನ್ ಇನ್ಸಿಡೆಂಟ್. 1908 ಆಗಸ್ಟ್ 11 ಬ್ರಿಟಿಷರ ಕಾಲ್ತುಳಿತದಲ್ಲಿದೆ. ಯಾವುದೇ ರೀತಿಯ ಸ್ವಾತಂತ್ರ್ಯವಿಲ್ಲ. ಅದು ಭೌಗೋಳಿಕವಾಗಿರಬಹುದು ಅಥವಾ ಈವನ್ ನಾವ್ ಇವತ್ತೆಲ್ಲ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಏನ್ ಮಾತಾಡ್ತೀವಿ, ಯಾವುದೂ ಇಲ್ಲ. ಈ ಸಂದರ್ಭದಲ್ಲಿ ಒಂದು ದಿನ ಬೆಳಗ್ಗೆ 3:30-4 ಗಂಟೆ ಬ್ರಾಹ್ಮಿ ಮುಹೂರ್ತ. ಇಡೀ ವಾತಾವರಣ ಶಾಂತವಾಗಿದೆ. ಒಬ್ಬ ಹುಡುಗ 18 ವರ್ಷ, ನಿಮಗಿಂತ ಚಿಕ್ಕವನು, 17 ವರ್ಷ 18 ವರ್ಷ ನಿಮಗಿಂತ ಚಿಕ್ಕವನು, ಬೆಳಗ್ಗೆ 3:30ಗೆ ಎದ್ದು ಜೈಲಲ್ಲಿದ್ದಾನೆ. ಬ್ರಿಟಿಷರನ್ನ ಜೈಲಿಗೆ ಹಾಕಿದ್ದಾರೆ. ಜೈಲಲ್ಲಿದ್ದಾನೆ. ಬೆಳಗ್ಗೆ ಎದ್ದು ಅವನ ಕೆಲಸವನ್ನೆಲ್ಲ ಮುಗಿಸಿ ಬಂದು ಕೂತ್ಕೊಂಡು ಒಂದು ಪುಸ್ತಕವನ್ನ ಓದ್ತಾ ಇದ್ದಾನೆ. ಆ ಪುಸ್ತಕ ಭಗವದ್ಗೀತೆ ಆಗಿತ್ತು. ಒಂದಷ್ಟು ಶ್ಲೋಕಗಳನ್ನ ಪಠಣ ಮಾಡ್ದ. ಆಮೇಲೆ ಯಾರಿಗೋ ಕಾಯ್ತಾ ಇದ್ದಾನೆ, ಯಾರು ಬರ್ಲಿಲ್ಲ. ಇನ್ನೂ ಇಷ್ಟೊತ್ತು ಬರ್ಬೇಕಾಗಿತ್ತಲ್ಲ ಅಂತ ಯೋಚನೆ ಮಾಡ್ತೇನೆ. ಇನ್ನೂ ಬರ್ಲಿಲ್ಲ, ಮತ್ತೆ ಕಂಟಿನ್ಯೂ ಮಾಡ್ದ. 4:30 ಆದ್ರೂ ಯಾವಾಗ ಬರ್ಲಿಲ್ವೋ ಅವನು ಧ್ಯಾನಸ್ಥನಾಗಿ ಕುತ್ಕೊಂಡು ಯಾವ ಮಟ್ಟದ ಗಾಢ ಧ್ಯಾನಕ್ಕೆ ಹೋದ ಅಂದ್ರೆ, ತನ್ನಲ್ಲಿ ತಾನು ಮುಳುಗಿ ಹೊರಗೆ ಏನಾಗ್ತಿದೆ ಅನ್ನೋ ಒಂದು ಪರಿವೇ ಇಲ್ಲ. 5 ಕಾಲ ಬಂದು ಆ ಜೈಲಿನ ಕಂಬಿ ಇರುತ್ತಲ್ಲ, ಪ್ರೆಸೆಂಟ್ ಕಂಬಿ, ಅದಕ್ಕೆ ಟನ್ 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 ಅಂತ ಜೋರಾಗಿ ಸೌಂಡ್ ಮಾಡ್ದ. ಇವನ ಧ್ಯಾನಕ್ಕೆ ಭಂಗವಾಯ್ತು. ಎದ್ದ. ಏನ್ ಧ್ಯಾನ ಮಾಡ್ತಿದ್ಯಾ, ಗೊತ್ತಾಗಲ್ವಾ ನಿಂಗೆ, ಹೊರಡಬೇಕು ಅಂತ, ಹೊರಡು ಅಂತಂದ್ರು ಆ ಜೈಲರು. ಇವ್ನು ನಗ್ನಗ್ತಾ, ಸರ್ ನಾನ್ ರೆಡಿ ಇದೀನಿ, ನೀವು ಬಂದಿರೋದ್ ಲೇಟು, 4:30 ಬರ್ಬೇಕಾದ್ರು 5 ಕಾಲಕ್ಕೆ ಬಂದಿದ್ದೀರಾ, ನಾನ್ ರೆಡಿ ಇದೀನಿ, ಹೊರಡೋಣ ಬನ್ನಿಂದ. ಆಯ್ತು ಪುಸ್ತಕ ಕಡೆ ಇಡು ಬಾ ಅಂದ್ರು. ಎದೆ ಬೀಗಿ ನಡೀತಾ, ತಲೆ ಎತ್ತಿ ನಡೀತಾ ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಪಕ್ಕದಲ್ಲಿ ಇದ್ದಂತ ಬೇರೆ ಬೇರೆ ಸೆಲ್ನಲ್ಲಿದ್ದಂತ ಕೈದಿಗಳನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಇವನು ಕರ್ಕೊಂಡು ಹೋಗ್ತಾ ಇದಾರೆ ಇವನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅತಿ ಕಿರಿಯ ವಯಸ್ಸಿನಲ್ಲೇ ಬಾಂಬ್ ಎಸೆದು ಒಂದು ಕ್ರಾಂತಿಯನ್ನ ಮಾಡಿದಂತ ಮಹಾ ವ್ಯಕ್ತಿ ಇವನು ಅಂತ. ಈ ಚಿಕ್ಕ ವಯಸ್ಸಲ್ಲಿ ಅಂಥ ಕೆಲಸ ಮಾಡಿದ್ನ ಅಂತ. ಹೌದು, ಈ ವ್ಯಕ್ತಿನೇ ಅಂತ. ಇನ್ನೊಬ್ರೆಲ್ಲ ಹೌದು ಸರ್, ಈಗ ಇವನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ವಯಸ್ಸಾದವ್ರೊಬ್ರು ಕೇಳ್ತಾರೆ. ಆಗ ಪಕ್ಕದಲ್ಲಿ ಇದ್ದಂತ ಕೇಳ್ತಾನೆ, ಇವತ್ತು ಇವನ್ಗೆ ನೇಣುಗಲ್ಲಿಗೆ ಏರಿಸುವಂತಹ ಶಿಕ್ಷೆ ಆಗಿದೆ, ಗಲ್ಲಿಗೆ ಏರಿಸುವಂತಹ ಶಿಕ್ಷೆ, ಅವನನ್ನ ಆ ಹತ್ಯೆಗೆ, ಆ ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಎಲ್ರು ಗೊಳೋ ಅಂತ ಅಳ್ತಾ ಇದಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣನ ಕಳ್ಕೊತಾ ಇದ್ದಾನಲ್ಲ ಈ ಹುಡುಗ ಅಂತ. ಈ ಹುಡುಗ ಮಾತ್ರ ಕಿವಿಯಿಂದ ನಡ್ಕೊಂಡು ಹೋಗಿ ಅದನ್ನ ಫೇಸ್ ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿಗೆ ಹೋದ ತಕ್ಷಣ ನಮಗೆಲ್ಲ ಇವತ್ತು ನೋಡಿರ್ಬೋದು ಹಲವಾರು ಮೂವೀಸ್ ಗಳಲ್ಲೆಲ್ಲ, ಜೈಲಲ್ಲಿ ಯಾರಿಗೆ ನೇಣು ಹಾಕೋಕ್ ಮುಂಚೆ ಅವ್ರಿಗೆ ಒಂದು ಹೊಸ ಡ್ರೆಸ್ ನ ಕೊಡ್ತಾರೆ, ಹೊಸ ಬಟ್ಟೆಯನ್ನ ಕೊಟ್ಟು ಮಾಡ್ಕೊಂಡ ಅಂತ. ನೀನ್ ಕೇಳೋದು ಯಾಕೆ ಅಂತ. ಅದಕ್ಕೆ ಆ ಜೈಲರ್ ಅಂದ್ರು, ಇದು ನಮ್ಮಲ್ಲಿರುವಂತಹ ಪದ್ಧತಿ, ಟ್ರೆಡಿಷನ್, ಯಾರನ್ನೇ ಜೈಲ್ಗೆ ಏರ್ಸೋ ಮುಂಚೆ ನಾವ್ ಇದನ್ನ ಮಾಡ್ತೀವಿ ಅಂತ. ಅವ್ನು ನಗದಕ್ ಶುರು ಮಾಡ್ದ. ಅದಕ್ಕೆ ಅವ್ರಿಗೆ ಕೋಪ ಬಂತು. ನಿನ್ನನ್ ಸಾಯಿಸ್ತಾ ಇದೀವಿ, ನಂದು 2 ನಿಮಿಷಕ್ಕೆ ನಗ್ತಾ ಇದೆಯಲ್ಲ, ಏನ್ ನಾಚಿಕೆ ಆಗೋದಿಲ್ವಾ ಅಂದ್ರೆ, ಇಲ್ಲ ಸರ್, ನಾನು ಇಷ್ಟೊತ್ತು ಪುಸ್ತಕ ಓದ್ತಿದ್ನಲ್ಲ ಭಗವದ್ಗೀತೆ, ಅದ್ರಲ್ಲಿ ಇದೇ ಹೇಳಿತ್ತು. 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಸಾವು ಅನ್ನೋದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಸಾವು ಅನ್ನೋದು ಯಾವ ರೀತಿ ಅಂದ್ರೆ, ಹಳೆ ಬಟ್ಟೆಯನ್ನ ಕಿತ್ತು ಎಸೆದು ಹೊಸ ಬಟ್ಟೆಯನ್ನು ಹಾಕೋತೀವಲ್ಲ, ಆ ರೀತಿ ಸಾವು ಅನ್ನೋದು ಕೂಡ ಈ ದೇಹವನ್ನ ತಗೊಳ್ಳೋದು. ನಾನು ಈ ದೇಹವನ್ನ ಹೊಸ ದೇಹದಿಂದ ಬಂದು ಮತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟಕ್ಕೆ ನಿಲ್ತೀನಿ ಅಂದಾಗ ಈ ಕಾನ್ಫಿಡೆನ್ಸ್ ಹೆದರ್ಕೊಂಡು ಸಾಯೋ ಟೈಮ್ಲಿ ಹಿಂಗ್ ಮಾಡ್ತಿದ್ದೇನಲ್ಲ, ಮಾತಾಡ್ತೀನಿ. ನೇಣುಗಲ್ಲಿನ ಮುಂದೆ ಆ ನಿಲ್ಸಿ ಕುಣಿಕೆ ನಿಂತಿದೆ. ಅವನ ಕೈನ ಕಟ್ ಹಾಕಕ್ ಬಂದ್ರು, ಕಾಲ್ನ ಕಟ್ ಹಾಕಕ್ ಬಂದು, ಮುಖಕ್ಕೆ ಮಾಸ್ಕ್ ಹಾಕ್ಲಿಕ್ಕೆ ಬರ್ತಾರೆ. ಆಗ ಹುಡುಗ ಕೇಳ್ತಾನೆ, ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀರಾ ಅಂತ. ಹಾಗಂತಾರೆ, ನೇಣುಗ ತುಂಬಾ ನೋವಾಗತ್ತಪ್ಪ, ತುಂಬಾ ಕಷ್ಟ ಆಗತ್ತೆ, ಇಟ್ ವಿಲ್ ಬಿ ಎ ವೆರಿ ಪೇನ್ಫುಲ್ ಅಂಡ್ ಸ್ಟ್ರಗ್ಲಿಂಗ್ ಮೂಮೆಂಟ್.
ಅದರಿಂದ ನಗಾಡಬಾರದು ಅಂತ ಹೇಳಿ ಕೈ ಕಾಲಿನಲ್ಲಿ ಹಾಕಿ ಮುಖನ ಆ ಮುಖಕ್ಕಾಗುವಂತ ಬೇರೆ ಬೇರೆ ಆಗದ್ ಬೇಡ ಅಂತ ಆಗ್ತಾ ಇದೀವಿ ಅಂತಂದ್ರೆ ಅವನು ಮತ್ತೆ ನೀವ್ ಅಂದ್ಕೊಂಡಿರೋ ತರ ಸಾಯಕ್ ಬಂದಿರೋನಲ್ಲ ನಾನು ಮಾಡಿರೋ ಕೆಲಸ ಮೇಲೂ ನನಗೆ ಹೆಮ್ಮೆ ಇದೆ. ಇವಾಗ ನಾನು ಪ್ರಾಣಾರ್ಪಣೆ ಮಾಡ್ತಿರೋದಕ್ಕೂ ಹೆಮ್ಮೆ ಇದೆ. ನಾನು ಸಾಯವನ್ನ ಬರೀ ಒಪ್ಕೊಳ್ತಾ ಇಲ್ಲ, ಅಪ್ಪಿಕೊಳ್ತಾ ಇದ್ದೀನಿ. ನಾನು ಇದನ್ನ ಫೇಸ್ ಮಾಡ್ತೀನಿ ಅಂತ ಹೇಳಿ ಆ ಹಗ್ಗಗಳನ್ನೆಲ್ಲ ತೆಗೆದು ಸೈಡ್ಗೆ ಎಸ್ದು ಆ ಕುಣಿಕೆಯನ್ನ ಕತ್ತಿಗೆ ಹಾಕೊಂಡು ಒಂದೇ ನಿಮಿಷದಲ್ಲಿ ಒಂದೇ ಮಾತರಂ ಅಂತ ಹೇಳಿ ಪ್ರಾಣಾರ್ಪಣೆ ಮಾಡಿದಂತ ಮಹಾ ವ್ಯಕ್ತಿ ಆಗ್ತಾನೆ. ವ್ಯಕ್ತಿ ಯಾರು ಗೊತ್ತಾ? ಯಾರಿಗಾರು ಗೊತ್ತಾ? 17-18 ವರ್ಷದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಬಾಂಬ್ ಎಸೆದಂತ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂತ ಯಾರಿಗಾರು ಗೊತ್ತಾ? Okay, it is none other than ಖುದಿರಾಮ್ ಬೋಸ್. ಖುದಿರಾಮ್ ಬೋಸ್ ಅನ್ನುವಂತಹ ಸಣ್ಣ ಹುಡುಗ ಇಂಥ ಕೋಟ್ಯಾಂತರ ಜನರ ಪ್ರಾಣಾರ್ಪಣೆಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಮ್ಮಲ್ಲಿ ಹಲವಾರು ಜನಕ್ಕೆ ಅನ್ನಿಸಬಹುದು ಸ್ವಾತಂತ್ರ್ಯ ಅಂತ ಅಂದಾಗ, ಸ್ವರಾಜ್ಯ ಅಂತ ಅಂದಾಗ ಬ್ರಿಟಿಷರಿಂದ ನಮಗ್ ಬಂದಂತಹ ಒಂದು ಬ್ರಿಟಿಷ್ ಅಷ್ಟೇ ಅಲ್ಲ, ಬರೀ ಬ್ರಿಟಿಷ್ ಅಷ್ಟೇ ಅಲ್ಲ, ಭಾರತಕ್ಕೆ ಆಕ್ರಮಣ ಹಲವಾರು ವರ್ಷಗಳಿಂದ, ಹಲವಾರು ಶತಮಾನಗಳಿಂದ ನಡೆದಿದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಇಡೀ ಜಗತ್ನಲ್ಲಿ ಎಷ್ಟು ನಾಗರಿಕತೆಗಳಿದ್ವು ಅಂದ್ರೆ, ಸಿವಿಲೈಸೇಷನ್ಸ್ ಗಳಿದ್ವು ಅಂದ್ರೆ, ಮಾಯನ್ ಸಿವಿಲೈಸೇಷನ್ ಇರ್ಬೋದು, ಇನ್ಕಾ ಸಿವಿಲೈಸೇಷನ್ ಇರಬಹುದು, ಅಥವಾ ಈ ಬೆಬಿಲೋನಿಯನ್ ಇರಬಹುದು, ರೋಮನ್ ಇರಬಹುದು, ಗ್ರೀಕ್ ಇರಬಹುದು, ಚೈನೀಸ್ ಇರಬಹುದು, ಈ ತರ ಹಲವಾರು ಸಿವಿಲೈಸೇಷನ್ಸ್ ಗಳಿದ್ವು. ಆದ್ರೆ ಇವತ್ತು ಕೂಡ ಉಳಿದಿರುವಂತಹ ಏಕೈಕ ಸಿವಿಲೈಸೇಷನ್ ಅಂತಂದ್ರೆ, ನಾಗರಿಕತೆ ಇನ್ನು ಜೀವಂತವಾಗಿರೋದು ಅಂತಂದ್ರೆ ಅದು ಭಾರತೀಯ ನಾಗರಿಕತೆ ಮಾತ್ರ, ಇನ್ ಯಾವುದೂ ಇಲ್ಲ. ಇದಕ್ಕೆ ಹಲವಾರು ಜನಕ್ಕೆ ಅನ್ನಿಸ್ಬೋದು ಏನ್ ಕಾರಣ ಇರಬಹುದು? ಬೇರೆ ಸಿವಿಲೈಸೇಷನ್ಗಳು ನಾಶ ಆಗೋದಕ್ಕೆ ಏನ್ ಕಾರಣ, ಭಾರತದ ಸಿವಿಲೈಸೇಷನ್ ಉಳಿಯೋದಕ್ಕೆ ಏನ್ ಕಾರಣ ಅಂತ. ಬೇರೆ ಸಿವಿಲೈಸೇಷನ್ ಗಳೆಲ್ಲ ಒಂದೊಂದು ಹೇಳು ಹೆಸರಲ್ಲಿ ಅಂತ ಆದ್ಬೋದು. ಇವತ್ತು ಅವೆಲ್ಲ ಹೆಸರಲ್ಲಿ ಇರೋದು ಅಂದ್ರೆ ನಿಮ್ಮ ಲೈಬ್ರರಿಗಳಲ್ಲಿ, ನಿಮ್ಮ ಗ್ರಂಥಾಲಯಗಳಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಮಾತ್ರ ಹೊತ್ತು ಇನ್ ಎಲ್ಲೂ ಇಲ್ಲ. ಆದ್ರೆ ಭಾರತದ ಸಿವಿಲೈಸೇಷನ್ ಮಾತ್ರ ಎಲ್ಲವನ್ನೂ ಉಳಿಸ್ಕೊಂಡಿದೆ. ಇನ್ನು ಸಾವಿರಾರು ವರ್ಷದ ಯಾವ ರೀತಿ ನಮ್ಮ ಸಂಸ್ಕೃತಿ ಇತ್ತು, ಇಷ್ಟೆಲ್ಲಾ ಇನ್ವೇಷನ್ ಓಡಿಸಿದೆ ಅಂದ್ರೆ ಭಾರತದ ಒಂದು ಸ್ಟ್ರಾಂಗ್ನೆಸ್, ಸ್ಟ್ರೆಂತ್, ಕರೇಜ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಒಂದೊಂದು ಹೊಡೆತವನ್ನು ತಡಿಲಿಕ್ಕಾಗದಲ್ಲಿದ್ದಂಥದ್ದು ಭಾರತ ಇಷ್ಟೆಲ್ಲಾ ಹೊಡೆತವನ್ನು ತಡೆದು ನಿಂತಿದೆ. ಹಲವಾರು ಸರಿ ನಾವು ನಮ್ಮ ಹಿಸ್ಟರಿ ಟೆಕ್ಸ್ಟ್ ಬುಕ್ಸ್ ಗಳನ್ನ, ಚರಿತ್ರೆಯನ್ನು ಓದಿದಾಗ ನಾವು ನನಗೆ ಕೂಡ ಆಗ ಅನ್ನಿಸ್ತಾ ಇತ್ತು, ಏನ್ ಎಲ್ಲರೂ ಬಂದ್ರು, ಎಲ್ಲಾ ದೇಶಗಳು ಬಂದು, ಎಷ್ಟು ಜನ ಅಲೆಕ್ಸಾಂಡರ್ ಗ್ರೀಕ್ ನಿಂದ ಶುರುವಾಗಿ, ಯವನರಿಂದ ಶುರುವಾಗಿ, ಹೂಣರಿಂದ ಬಂದು, ಕುಶಾನರಾಗಿ ಶಕರ ಬಂದು, ಆಮೇಲೆ ಘಜ್ನಿ, ಘೋರಿ, ಖಿಲ್ಜಿ, ಮೊಘಲರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು, ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಚೈನೀಸ್ ಮತ್ತೆ ಪಾಕಿಸ್ತಾನದ ಇಷ್ಟೆಲ್ಲಾ ಜನ ಇನ್ವೇಷನ್ ಮಾಡ್ತಾ ಇದಾರೆ. ಎಲ್ರೂ ಬಂದ್ರು, ಹೊಡೆದ್ರು, ಕೊಳ್ಳೆ ಹೊಡೆದ್ರು, ಹೋದ್ರು. ಎಲ್ಲ ಅವರವರ ದೇಶವನ್ನ ಶ್ರೀಮಂತ ಮಾಡ್ಕೊಂಡ್ರು. ನಮ್ಮ ದೇಶ ಏನಿದೆ ಎಲ್ಲವನ್ನು ಹೊಡೆದ ತಿಂತ. ಅವರ್ ಹಿಸ್ಟರಿ ಇಸ್ ಅ ಹಿಸ್ಟರಿ ಆಫ್ ಫೇಲ್ಯೂರ್ ಅನ್ನುವಂತಹ ಒಂದು ಭಾವನೆ ಕೂಡ ನನಗೂ ಬಂದಿತ್ತು. ನಮ್ಮ ಪಠ್ಯ ಪುಸ್ತಕಗಳನ್ನ ಓದಿದಾಗ ಎಲ್ಲರಿಗೂ ಬರೋ ಭಾವನೆ ಅಂದ್ರೆ, ಏನಪ್ಪಾ ದೇಶ ನಮ್ದು, ಎಲ್ಲರಿಗೂ ಹೊಡ್ತಾ ತಿಂತ ಅಂತ. ಆದ್ರೆ ಸತ್ಯವಾದ ನೈಜ ಚರಿತ್ರೆಯನ್ನು ಓದಿದಾಗ ನಮಗೆ ಗೊತ್ತಾಗೋದು, ಅವರ್ ಹಿಸ್ಟರಿ ಇಸ್ ನಾಟ್ ಅ ಹಿಸ್ಟರಿ ಆಫ್ ಫೇಲ್ಯೂರ್, ಅವರ್ ಹಿಸ್ಟರಿ ಇಸ್ ಅ ಹಿಸ್ಟರಿ ಆಫ್ ಸ್ಟ್ರಗಲ್ ಫಾರ್ ವಿಕ್ಟರಿ. ನಮ್ದು ಹೋರಾಟದ ಮತ್ತು ವಿಜಯದ ಚರಿತ್ರೆ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಅವಧಿ. ಆದ್ರೆ ಇಷ್ಟೆಲ್ಲಾ ಜನರ, ಗ್ರೀಕರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲರ ಬಗ್ಗೆನೂ ಮಾತಾಡಬಹುದು. ಆದ್ರೆ ಇವತ್ತು ಹುಟ್ಟಿರುವಂತಹ, ನಾಳೆ ನಮ್ಗೆಲ್ಲರಿಗೂ ಗೊತ್ತ ಹಾಗೆ ಸ್ವಾತಂತ್ರ್ಯೋತ್ಸವ ಇರೋದ್ರಿಂದ ಬ್ರಿಟಿಷರಿಂದ ಹೇಗೆ ಭಾರತ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಮಾಡ್ಲಿಕ್ಕೆ ನನಗೆ ಒಂದು ಘಟನೆ ನೆನಪುತ್ತೆ. ಹಲವಾರು ಜನ ಈ ತರದ್ದು ಒಬ್ಬ ವ್ಯಕ್ತಿ ಇರ್ತಾನೆ. ಒಬ್ಬ ವ್ಯಕ್ತಿ, ಅವನು ಮರ್ಚೆಂಟ್, ವ್ಯಾಪಾರಿ, ತನ್ನ ದೇಶದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಆಗದಲ್ಲೇ ಇದ್ದಾಗ ಪಕ್ಕದಲ್ಲಿದ್ದಂತಹ ಒಂದು ಟೌನ್ ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿದ್ದವ್ರೆ ಅಂತ ಅವನು ಚಳಿ ಅನ್ನೋದಲ್ದೆ ಹೇಗೋ ಒಂದ್ ಮಾಡೋಣ ಅಂತ ಬಂದಿದ್ದಾನೆ. ಅಲ್ಲಿ ಆ ಟೌನ್ ಒಬ್ಬ ವ್ಯಕ್ತಿ ಇವ್ನು ನೋಡಿ ಅವ್ನ್ ಮನೆ ಕರ್ಕೊಂಡ್ಬಂದು ಮನೆಯಲ್ಲಿ ಜಾಗ ಕೊಟ್ಟು, ನೀವು ಮನೇಲಿ ಉಳ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ, ಟ್ರೇಡ್ ಮಾಡಿ, ಬಿಸ್ನೆಸ್ ಮಾಡ್ಕೊಳ್ಳಿ, ವ್ಯಾಪಾರ ಮಾಡ್ಕೊಳ್ಳಿ, ನಾವು ನಿಮ್ಗೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತೀವಿ, ನೀವು ಆರಾಮಾಗಿದ್ದು ನಿಮ್ಮ ಆಮೇಲೆ ನಿಮ್ಮ ಊರಿಗೆ ಹೋಗಿ ವಾಪಸ್ಸು ಅಂತ. ಆ ವ್ಯಕ್ತಿ ಬಂದು ಮನೆಯಲ್ಲಿ ಉಳ್ಕೊಂಡವನು ಈ ಮನೆಯಲ್ಲಿದ್ದಂತಹ ಸಂಪತ್ತನ್ನ ನೋಡಿ, ರಿಚ್ನೆಸ್, ಪ್ರಾಸ್ಪೆರಿಟಿಯನ್ನ ನೋಡಿ, ಆ ವೈಭವವನ್ನ ನೋಡಿ ಅವ್ನಿಗನ್ಸುತ್ತೆ, ಈ ಮನೆ ಇಷ್ಟು ಚೆನ್ನಾಗಿ, ನಾನು ಯಾಕೆ ಈ ಮನೆ ಓನರ್ ಆಗ್ಬಾರ್ದು, ನಾನೇ ಈ ಮನೆಯನ್ನ ಆಳೋನಾಗ್ಬೇಕು ಅಂತ. ಆ ಮನೆಯಲ್ಲಿದ್ದಂತ ಬೇರೆ ಬೇರೆಯವ್ರಿಗೆನೆ ಒಬ್ಬರ ಮೇಲೆ ಇನ್ನೊಬ್ಬರನ್ನ ಎತ್ತು ಕಟ್ಟಿ, ಒಬ್ಬರಿಂದ ಒಬ್ರು ಫೈಟ್ ಮಾಡೋ ರೀತಿ ಮಾಡಿ ಒಡೆದು, ಕೊನೆಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಆ ಮನೆಯನ್ನ ಇವನಾಳಿ ಯಾರು ಇವನು ಕರ್ಕೊಂಬೋದಿದ್ನೋ ಅವ್ರನ್ನ ಈ ಸ್ಥಳದಲ್ಲಿ ಕೂರಿಸ್ಬಿಟ್ಟು ನೀವು ನನ್ನ ದಾಸ ಅಂತ ಹೇಳ್ತಾರೆ. ಹಲವಾರು ಜನರಿಗೆ ಇದನ್ನ ಕೇಳಿದ್ರೆ ಇದೊಂದು ಕಾಗಕ್ಕ ಕಥೆ ಆಗ್ಬೋದೇ ಹೊರತು ಇನ್ನೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪಿತಪ್ಪಿ ಆದ್ರೆ ಇದರಷ್ಟು ಹಾಸ್ಯಾಸ್ಪದ ಇನ್ ಯಾವುದೂ ಇಲ್ಲ ಅಂತ. ಆದ್ರೆ ಬ್ರಿಟಿಷರು ಭಾರತಕ್ಕೆ ಮಾಡಿದ ಇದೇನೆ ಅಲ್ವಾ? ಕಾನ್ಸ್ಟಾಂಟಿನೋಪಲ್
ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ ಮಾಡ್ಕೊಂಡಾಗ ಅವ್ರಿಗೆ ಯಾವುದೇ ರೀತಿಯ ಟ್ರೇಡ್ ಬಿಸ್ನೆಸ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಭಾರತವನ್ನ ಹುಡುಕಿ ಬಂದು ಭಾರತದಂತ ಅತ್ಯಂತ ಸಂಪದ್ಭರಿತವಾದ ಮಾರ್ಕೆಟ್ ಯಾವ್ದು ಸಿಗಲ್ಲ ಅಂತ ಹೇಳಿ ಇಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂದಾಗ ಕಲ್ಲಿಕೋಟೆ ಕ್ಯಾಲಿಕಟ್ ಅಲ್ಲಿಯ ರಾಜ ಅವ್ರಿಗೆ ಸ್ಥಾನವನ್ನ ಜಾಗವನ್ನ ಕೊಟ್ಟು ಪ್ರಾಸ್ಪರಸ್ ಆಗಿ ಬೆಳಕೊಳ್ಳಿ ಹೇಳಿದ್ರೆ ಭಾರತಕ್ಕೆ ಬಂದ್ರು. ಭಾರತದ ಒಂದು ವೈಭವವನ್ನ ಸಂಪತ್ತನ್ನ ನೋಡಿ ಹೊಟ್ಟೆ ಕಿಚ್ಚು ದುರಾಸೆಯನ್ನ ಪಟ್ಟಂತ ಬ್ರಿಟಿಷರು ನಮ್ಮ ದೇಶದ ಗವರ್ನೆನ್ಸ್ ಅಲ್ಲಿ ಹಲವಾರು ರೀತಿಯ ಮೂಗು ತೂರಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದನೇ ಆಗಿದ್ದು ಆಂಗ್ಲೋ ಮರಾಠ, ಆಂಗ್ಲೋ ಸಿಖ್ ವಾರ್, ಆಂಗ್ಲೋ ಮೈಸೂರು ವಾರ್, ಬ್ಯಾಟಲ್ ಆಫ್ ಬಕ್ಸರ್, ಈ ರೀತಿ ಹಲವಾರು ಆಗಿ ನಮ್ಮ ದೇಶದ ರಾಜರು ನಮ್ಮ ದೇಶದ ವಿರುದ್ಧನೇ ಹೋರಾಟ ಮಾಡೋದು. ಸೋಲೋದೊಬ್ಬ ಗೆಲ್ಲೋದೊಬ್ಬ. ಆದ್ರೆ ಅದ್ರ ಬೆನಿಫಿಟ್ ಯಾರಿಗೆ ಅಂದ್ರೆ ಬ್ರಿಟಿಷರಿಗೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬರ್ಬೇಕು, ಅವ್ರಿಗೆ ಎಷ್ಟು ಬೇಕೋ ಸಂಪತ್ ಬರಬೇಕು, ಅವ್ರಿಗೆ ಆ ಕಿಂಗ್ಡಮ್ ನಲ್ಲಿ ಮಾಡಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆ ರಾಜನ ಮಾಡಬೇಕು. ಮೂರನೇ ಲಾಭ ಅಂತ ಹೇಳ್ತಾರಲ್ಲ, ಡಿವೈಡ್ ಅಂಡ್ ರೂಲ್ ಅನ್ನೋದನ್ನ ಮಾಡದಂತ ಬ್ರಿಟಿಷರು ಬಂದ್ರು. ಒಂದು ಕಾಲ ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ ಭಾರತೀಯರನ್ನೇ ನೀವು ನನ್ನ ಅಂತ ಹೇಳಿ ಅವರ ಹೊತ್ತಿಯಲ್ಲಿ ಆಗ್ಬೇಕು. ಇದು ಮಾಡಿದ ಬ್ರಿಟಿಷರು. ಆದ್ರೆ ಆಗ್ತಿದ್ದು ಸಣ್ಣ ಸಣ್ಣ ಪ್ರಾವಿನ್ಸಸ್, ಸಣ್ಣ ಸಣ್ಣ ಸಾಮ್ರಾಜ್ಯಗಳನ್ನ ಅವರು ತೆಕ್ಕೆಗೆ ಹಾಕೊಳ್ತಾ ಹೋದ್ರು. ಆದ್ರೆ ಭಾರತವನ್ನ ಪೂರ್ಣವಾಗಿ ಆಳಬೇಕು ಅಂತ ಅವ್ರಿಗೆ ಅನ್ಸಿದ್ದು ಯಾವಾಗ ಅಂದ್ರೆ ಬ್ಯಾಟಲ್ ಆಫ್ ಪ್ಲಾಸಿಯ ಕದನ ಆದಾಗ ಅವರು ರಾಬರ್ಟ್ ಕ್ಲೈವ್ ನ ಕರ್ಕೊಂಡ್ಬಂದು ಅಲ್ಲಿದ್ದಂತಹ ದೌಲನನ್ನ 1757 ಸೋಲಿಸಿ ಮಣಿಸಿ ಅವನ್ನ ಓಡಿಸಿ ಹಾಗನ್ಕೋತಾರೆ ಇನ್ಮೇಲಿಂದ ಭಾರತವನ್ನ ನಾವು ಆಳ್ಬೇಕು. ಭಾರತ ಅಂದ್ರೆ ಇಡೀ ಭಾರತ ನಮ್ ಕೈಗೆ ಬರ್ಬೇಕು ಅಂತ 1500 ಇಂದ 2000 ಜನ ಬ್ರಿಟಿಷ್ ಆರ್ಮಿ ಸೋಲ್ಜರ್ಸ್ ಅದನ್ನ ಅಲ್ಲಿ ಒಂದು ಪರೇಡ್ ಮಾಡ್ತಾರೆ ಭಾರತೀಯರ ಮುಂದೆ. ಅಲ್ಲಿದ್ದಂತಹ ಕಲ್ಕತ್ತಾದ 20-25 ಸಾವಿರ ಜನರು ಆ ಪರೇಡ್ ನ ನೋಡ್ತಾರೆ ಹೊರತು ಯಾರು ತಿರುಗಿ ಬೀಳೋದಿಲ್ಲ. ಅವತ್ತು ಆ 20-25 ಸಾವಿರ ಜನ ಈ ಒಂದು 1500-2000 ಜನ ಆರ್ಮಿ ಸೋಲ್ಜರ್ಸ್ ವಿರುದ್ಧ ಗನ್ ಬೇಡ, ಬಾಂಬ್ ಬೇಡ, ಅಲ್ಲಿದ್ದಂತ ಹತ್ತಿರದ ಒಂದು ಕಲ್ಲನ್ನ ತಗೊಂಡು ಹೊಡೆದಿದ್ರೆ ಬ್ರಿಟಿಷ್ ಭಾರತವನ್ನ ಆಳೋದಿರ್ಲಿ, ಅವತ್ತೇ ಬಿಟ್ಟು ಓಡೋಗ್ತಿದ್ರು. ಅದಕ್ಕೆ ಹೇಳೋದು ಹಲವಾರು ಸರಿ ಭಾರತದಲ್ಲಿ ಹಿಸ್ಟರಿನ ಓದ್ತಾ ನಮ್ಮ ಪಾಸಿಟಿವ್ಸ್ ನೋಡ್ಬೇಕು, ಹಾಗೆ ನಾವು ಮಾಡಿದಂತ ತಪ್ಪುಗಳನ್ನು ತಿಳ್ಕೋಬೇಕು. ಹಲವಾರು ಸರಿ ಅತ್ಯಂತ ಒಳ್ಳೆಯ ಜನರ ಸೈಲೆನ್ಸ್ ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇದ್ದಾಗ ಸೈಲೆನ್ಸ್ ಇರುತ್ತಲ್ಲ, ದಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಈವನ್ ವೈಲೆನ್ಸ್. ಅವತ್ತು ನಾವು ಸ್ವರಾಜ್ಯವನ್ನ ಕಳ್ಕೊಂಡ್ವಿ. ಅವತ್ತು ಕಳ್ಕೊಂಡಿದ್ದಕ್ಕೆ ಮುಂದೆ 190 ವರ್ಷಗಳ ಕಾಲ ಭಾರತ ಬ್ರಿಟಿಷ್ ಕಾಲ್ ಕೆಳಗೆ ಬಂತು. ಅದಾದ್ಮೇಲೆ ವ್ಯಾರನ್ ಹೇಸ್ಟಿಂಗ್ಸ್ ಬಂದು ಒಂದು ಹೊಸ ಕಾನೂನನ್ನ ತರ್ತಾರೆ. ಏನ್ ಕಾನೂನು ಅಂದ್ರೆ ಭಾರತದಲ್ಲಿ ಯಾರೇ ಒಂದು ವ್ಯಾಪಾರ ಮಾಡ್ಬೇಕು ಅಂತಿದ್ರು ಅದರ ಟ್ಯಾಕ್ಸ್ ಬ್ರಿಟಿಷ್ ಬರಬೇಕು ಅಂತ. ಯೋಚನೆ ಮಾಡಿ, ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಅವರು ಆ ವ್ಯಾಪಾರ ಮಾಡ್ಲಿಕ್ಕೆ. ಇವಾಗ ಅವ್ರು ರೂಲ್ ಕೊಡ್ತಾ ಇದಾರೆ, ಭಾರತದಲ್ಲಿ ಯಾರೇ ಆಗ್ಲಿ ಇನ್ಕ್ಲೂಡಿಂಗ್ ಭಾರತದವರು ಟ್ರೇಡ್ ಮಾಡ್ಬೇಕು ಅಂದ್ರೆ ಟ್ಯಾಕ್ಸ್ ನ ಅವ್ರು ಕೊಡ್ಬೇಕು ಅಂತ. ಹಲವಾರು ಜನ ಒಪ್ಕೊಂಡೇ ಬಿಟ್ರು. ಭಾರತದಲ್ಲಿ ಕರ್ನಾಟಕದ ಒಬ್ಬಳು ವೀರವನಿತೆ ಎದ್ದು ನಿಲ್ತಾಳೆ, ಅವಳು ರಾಣಿ ಚೆನ್ನಮ್ಮ ಎದ್ದು ನಿಂತ ಹೇಳ್ತಾಳೆ. ನಿಮಗೆಲ್ಲ ಹಲವಾರು ಜನ ಆ ಮೂವಿಯನ್ನ ನೋಡಿರ್ತೀರ. ನೀವೇನು ನೀವೇನು ಬಂಧು ಬಳಗದವರ, ನೀವೇನು ಉತ್ತೀರಾ, ನೀವೇನು ಬಿತ್ತೀರಾ, ನಿಮಗೇಕೆ ಕೊಡಬೇಕು ಕಪ್ಪ, ಭಿಕ್ಷೆಯನ್ನು ಬೇಡಿ ಬನ್ನಿ ನಿಮಗೆ ಕೊಡುತ್ತೇವೆ, ಅದನ್ನು ಬಿಟ್ಟು ಕಪ್ಪಗಮನ್ನಲ್ಲ ಅಂತ. ಈ ರೀತಿ ಅಂದಾಗ ಹಲವಾರು ಬ್ರಿಟಿಷರಿಗೆ ಅನಿಸ್ತು, ಯಾರೋ ಒಬ್ಳು ಹೆಣ್ಣು ಮಹಿಳೆ, ಒಬ್ಳು ರಾಣಿ, ಅವಳನ್ನ ಹೊಡಿಲಿಕ್ಕೆ ಏನ್ ಕಷ್ಟ, 10,000 ಜನನ ಕಳಿಸಿ, 4-5 ಜನ ಆಫೀಸರ್ಸ್ ಗಳನ್ನ ಕಳಿಸಿ, ಥ್ಯಾಕರೆ ಮತ್ತು ಮುಂತಾದವ್ರನ್ನ ಅವಳನ್ನ ಹೊಡೆದು ಬಡಿದು ಬಗ್ಗಿ ಆ ಕಿತ್ತೂರನ್ನ ನಮ್ಮದಾಗಿ ಮಾಡ್ಕೊಳ್ಳೋಣ ಅಂತ 10,000-12,000 ಜನ ಆರ್ಮಿ ಸೋಲ್ಜರ್ಸ್ ನ ಕಳಿಸ್ತಾರೆ ಕಿತ್ತೂರಿಗೆ. ರಾಣಿ ಚೆನ್ನಮ್ಮ ಸಿದ್ಧಳಾಗಿರ್ತಾಳೆ. ಯಾವ ರೀತಿ ಒಂದು ಯುದ್ಧ ನಡೆಯುತ್ತೆ ಅಂದ್ರೆ ರಣಘೋರವಾಗಿರುತ್ತೆ ಅದು. ಆ ಯುದ್ಧದಲ್ಲಿ ಎಲ್ಲರನ್ನ ಮಡಿಸಿ ಆ ಲಾರ್ಡ್ ಥ್ಯಾಕರಿಯ ತಲೆಯನ್ನ ಕಟ್ ಮಾಡಿ ವಾಪಸ್ ಬ್ರಿಟಿಷರಿಗೆ ಕಳಿಸಿ ಅಲ್ಲಿದ್ದಂತ ಹಲವಾರು ಜನ ಬ್ರಿಟಿಷ್ ಆಫೀಸರ್ಸ್ ಅಧಿಕಾರಿಗಳನ್ನ ಇವಳ ಜೈಲಿನಲ್ಲಿ ಪ್ರಿಸನರ್ಸ್ ಆಫ್ ವಾರ್, ಯುದ್ಧದ ಖೈದಿಗಳನ್ನಾಗಿ ಇಟ್ಕೊಂಡು ಬ್ರಿಟಿಷರಿಗೆ ಒಂದು ಸಂದೇಶ ಕಳಿಸ್ತಾಳೆ, ಇನ್ನೊಂದು ಸರಿ ಬಂದ್ರೆ ಮತ್ತಿದೆ ನಿಮಗೆ ಮತ್ತೆ ಇದೇ ಚರಿತ್ರೆ ಮರಿಕಳಿಸುತ್ತೆ ಅಂತ. ಬ್ರಿಟಿಷರಿಗೆ ಅವಮಾನ ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಭಾರತವನ್ನ ಆಳ್ಬೇಕು ಅಂತ ಇದೀವಿ, ಒಂದು ಮಹಿಳೆಯ ವಿರುದ್ಧ ಸೋತ್ ಬಿಟ್ವಲ್ಲ ಅಂತ ಹೇಳಿ 20,000 ಜನರನ್ನ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಸೈನ್ಯವನ್ನ. ಚೆನ್ನಮ್ಮ ರೆಡಿ ಆಗ್ತಾಳೆ, ನಾ ಬರ್ಲಿ ಇನ್ನೊಂದು ಸರಿ ಹೊಡಿತೀನಿ ಅಂತ. ಆಗ ಒಂದು ಮೋಸ ಕುತಂತ್ರ ನಡೆಯುತ್ತೆ ಬ್ರಿಟಿಷರಿಂದ. ಏನು ಅಂತಂದ್ರೆ ಕಿತ್ತೂರು ಚೆನ್ನಮ್ಮನ ಆಸ್ಥಾನದಲ್ಲೇ ಇದ್ದಂತಹ ಒಂದು 2-3 ಸೇನಾಧಿಕಾರಿಗಳನ್ನ ಅವ್ರ ಕಡೆ ಮಾಡ್ಕೊಂಡು ದುಡ್ಡಿನ ಆಸೆಗೋಸ್ಕರ, ನಮ್ಮ ದೇಶದಲ್ಲಿ ನೋಡಿ ದುಡ್ಡಿನ ಆಸೆ ಇವತ್ತು ಹೋಗ್ಲಿಲ್ಲ ಅವತ್ತು ಹೋಗ್ಲಿಲ್ಲ. ದುಡ್ಡಿನ ಆಸೆಗಾಗಿ ಇವತ್ತು ಪೊಲಿಟಿಷಿಯನ್ಸ್ ಏನ್ ಮಾಡ್ತಾ ಇದಾರೆ ಅಂತ ನೋಡ್ತೀವಿ. ಇದನ್ನೇ ಅವತ್ತು 180-200 ವರ್ಷದ ಹಿಂದೆ ದುಡ್ಡಿನ ಆಸೆಗಾಗಿ ತಾಯ್ನಾಡನ್ನೇ ಮಾರ್ಕೊಳ್ಳೋ ರೀತಿ ಕೂಡ ಆಗೋಗಿದ್ರು ಜನ. ಇದನ್ನೇ ನೋಡಿದಾಗ ಅಲ್ಲಿದ್ದಂತಹ ಒಂದ್ 2-3 ಜನರನ್ನ ಕರ್ಕೊಂಡ್ಬಂದು ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿದ್ದಂತಹ ಗನ್ ಪೌಡರ್ಗೆ ಈ ಹಸುವಿನ ಸಗಣಿ ಮತ್ತು ಮಣ್ಣನ್ನ ಮಿಕ್ಸ್ ಮಾಡ್ಬಿಡಿ, ಸೊ ದಟ್ ಅದು ಎಕ್ಸ್ಪ್ಲೋಡೇ ಆಗಲ್ಲ, ಬಾಂಬ್ ಬ್ಲಾಸ್ಟೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ. ಅದನ್ನ ನೋಡಿ ಅದನ್ನ ಮಾಡು ಬಿಡ್ತಾರೆ. ಕಿತ್ತೂರು ಚೆನ್ನಮ್ಮ ರೆಡಿ ಆಗಿದ್ದಳು, ಫೈಟ್ ಮಾಡ್ಲಿಕ್ಕೆ ರೆಡಿ, ಫೈಟ್ ಮಾಡ್ತಾ ಇದಾರೆ, ಜೋರಾಗಿ ಯುದ್ಧ ಆಗ್ತಾ ಇದೆ, ಆದ್ರೆ ಯಾವ್ದು ಎಕ್ಸ್ಪ್ಲೋಡೇ ಆಗ್ತಾ ಇಲ್ಲ. ಬ್ರಿಟಿಷರು ಬಂದ್ರು,
ಗೆದ್ದರು. ಚೆನ್ನಮ್ಮನನ್ನ ಖೈದಿಯನ್ನಾಗಿ ಮಾಡಿ ಕರ್ಕೊಂಡು ಆದ್ರೂ ನಿಲ್ಲಿಲ್ಲ ಚೆನ್ನಮ್ಮನ ಒಂದು ಹೋರಾಟ. ಅವಳ ಬಲಗೈ ಬಂಟನಾದಂತಹ ಸಂಗೊಳ್ಳಿ ರಾಯಣ್ಣ ಕಂಟಿನ್ಯೂ ಮಾಡ್ತಾನೆ. ಗೆರಿಲ್ಲಾ ವಾರ್ಫೇರ್ ನ ಉಪಯೋಗಿಸಿಕೊಂಡು ಬ್ರಿಟಿಷರನ್ನ ಹಲವಾರು ಕಡೆಯಿಂದ ಹೊಡೆದು ಓಡಿಸ್ತಾನೆ. ಹತ್ತಿರದಲ್ಲೇ ಇದ್ದಂತಹ ಹಳ್ಳಿ ಗ್ರಾಮಗಳಿಂದ ಜನರನ್ನ ಕರ್ಕೊಂಡ್ಬಂದು ಅದಕ್ಕೆ ಒಂದು ಸಜ್ಜುಗೊಳಿಸಿ ಫೈಟ್ ಮಾಡ್ತಾನೆ. ಆದ್ರೆ ಎಲ್ಲರನ್ನು ಗೆಲ್ಲಿಕ್ ಸಾಧ್ಯ ಆಗಲ್ಲ. ಒಂದು ಸರಿ ಅವನನ್ನ ಹಿಡಿದು ನೇಣು ಹಾಕೋದು ಕೂಡ ಆಗತ್ತೆ ಎಲ್ಲರ ಮುಂದೆ. ಇದು 1824ರಲ್ಲಿ ನಡೆದದ್ದು. ಇದಾದ್ಮೇಲೆ ಬ್ರಿಟಿಷರಿಗೆ ಇನ್ನೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾವು ಭಾರತವನ್ನ ಆಳಬಹುದು ಅಂತ. ಇನ್ನೊಬ್ಬ ಬರ್ತಾನೆ ಡಾಲ್ ಹೌಸಿ ಅಂತ, ವೈಸ್ರಾಯ್ ಬಂದು ಹೇಳ್ತಾನೆ, ಹೊಸ ಒಂದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನುವಂತಹ ಒಂದು ಕಾನೂನು ತಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಯಾವ ರಾಜ ಅಥವಾ ರಾಣಿಗೆ ಸ್ವಂತ ಮಕ್ಕಳಿಲ್ವೋ ಅವರು ದತ್ತು ಮಕ್ಕಳನ್ನ ತಗೊಂಡಿದ್ರೆ ಆ ರಾಜ್ಯ ಅವರಿಗೆ ಹೋಗದೆ ಬ್ರಿಟಿಷ್ ರಾಜ್ಯಕ್ಕೆ ಸೇರುತ್ತೆ ಅಂತ. 45ರಿಂದ 50 ಈ ಸಾಮ್ರಾಜ್ಯಗಳು ಬ್ರಿಟಿಷರ ಕೈಗೆ ಸೇರಿದೆ. ಆ ಕಾಲದ ಇನ್ನೊಬ್ಳು ವೀರವನಿತೆ ಎದ್ದು ನಿಲ್ತಾಳೆ, ಅವಳು ಮಣಿಕರ್ಣಿಕಾ ಅಂತ. ಹಲವಾರು ಜನ ಮೂವಿ ಕೂಡ ನೋಡಿರ್ತೀವಿ. ಮಣಿಕರ್ಣಿಕಾ ಅಂದ್ರೆ ಮತ್ತೆ ಯಾರು ಅಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಚಿಕ್ಕ ವಯಸ್ಸಿನಿಂದನೇ ಈ ಕುದುರೆಯ ಸವಾರಿಯನ್ನ ಮತ್ತು ಎರಡೂ ಕೈಗಳ ಕುದುರೆ ಓಡಿಸ್ತಾ ಎರಡೂ ಕೈನಲ್ಲಿ ಈ ಕತ್ತಿ ವರಸೆಯನ್ನ ಮಾಡುವಂತಹ ಕಲೆಯನ್ನ ಕಲಿತಂತ ಅತ್ಯಂತ ಶೂರವನಿತೆ ರಾಣಿ ಲಕ್ಷ್ಮೀಬಾಯಿ. ಅವಳು ಮೇ ಝಾನ್ಸಿ ನಹಿ ದೂಂಗಿ ಅಂತ ಹೇಳಿ ಯುದ್ಧ ಮಾಡ್ಲಿಕ್ಕೆ ತಯಾರಾದ್ರೆ ಅವಳ ಸ್ನೇಹಿತರಂತಾರೆ ನಾನಾ ಸಾಹೇಬ್, ತಾತ್ಯಾ ಟೋಪಿ ಮತ್ತು ಇನ್ನೆಲ್ಲರೂ ಒಂದೊಂದು ಯುದ್ಧವನ್ನ ಒಂದೊಂದು ರಾಜ್ಯ ಸಾಮ್ರಾಜ್ಯಗಳು ಮಾಡ್ತಾ ಹೋದ್ರೆ ಬ್ರಿಟಿಷರ ಕೈಲಿ ಸೋತ್ ಬಿಡ್ತೀವಿ. ನಾವು ಇಡೀ ಭಾರತ ಒಗ್ಗೂಡಿ ಒಟ್ಟಿಗೆ ಹೊಡಿಬೇಕು, ಅವ್ರು ತಡಿಲಿಕ್ಕೆ ಆಗ್ಬಾರ್ದು ಅಂತ ರಾಣಿ ಲಕ್ಷ್ಮೀಬಾಯಿ ಒಪ್ಕೋತಾಳೆ. ಎಲ್ಲ ರಾಜರಿಗೆ ಒಂದು ಪತ್ರವನ್ನ ಬರೆದು ಕಳಿಸಲಾಗತ್ತೆ. ಏನಂತ ಅಂತಂದ್ರೆ ಮೇ 31ನೇ ತಾರೀಕು ಡಿ ಡೇ, ಬ್ರಿಟಿಷರ ಸಾಮ್ರಾಜ್ಯದ ವಿರುದ್ಧ ಇಡೀ ಭಾರತ ದಂಗೆ ಏಳುತ್ತೆ ಅಂತ. ಎಲ್ಲ ರಾಜರು ಕೂಡ ಅದಕ್ಕೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಆದ್ರೆ ಅದಕ್ಕಿಂತ 2 ತಿಂಗಳ ಮುಂಚೆ ಒಂದು ದುರ್ಘಟನೆ ನಡೆಯುತ್ತೆ. ಒಬ್ಬ ವ್ಯಕ್ತಿ, ನಮ್ಗೆಲ್ಲರಿಗೂ ಹಲವಾರು ಜನ ಗೊತ್ತು, ಈ ಕೂಡ ಮೂವಿ ಬಂದ್ರೆ ಗೊತ್ತಿದ್ದವ್ರು ಕೂಡ ಚಾಟ್ ಮಾಡಬಹುದು. ಯಾರು ಅಂತಂದ್ರೆ ಈ ವ್ಯಕ್ತಿ ಬ್ರಿಟಿಷ್ ಸಾಮ್ರಾಜ್ಯದ ಒಬ್ಬ ಸೇನಾಧಿಕಾರಿಯಾಗಿರ್ತಾನೆ. ಅದರಲ್ಲಿ ಸೈನಿಕನಾಗಿರ್ತಾನೆ. ಒಂದು ದಿನ ಹೀಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಾಂಬ್ ಮತ್ತು ಕಾರ್ಟ್ರಿಡ್ಜಸ್ ನ ಮಾಡಕ್ ಹೋಗಿ ನೋಡ್ತಾನೆ. ನೋಡಿದಾಗ ಒಂದು ಶಾಕ್ ಆಗುತ್ತೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುತ್ತೆ. ಯಾಕೆಂದ್ರೆ ಕಾರ್ಟ್ರಿಡ್ಜಸ್ ಮತ್ತು ಬಾಂಬ್ ಗಳಿಗೆ ಅವರು ಉಪಯೋಗಿಸ್ತಾ ಇದ್ದಂತ ಕೊಬ್ಬು ಯಾವುದು ಅಂದ್ರೆ ಒಂದು ದನದ ಕೊಬ್ಬಾಗಿತ್ತು ಅಥವಾ ಒಂದು ಹಂದಿಯ ಕೊಬ್ಬಾಗಿತ್ತು. ಅದು ಹಿಂದೂಗಳಿಗಿರ್ಬಹುದು ಅಥವಾ ಮುಸಲ್ಮಾನರಿಗಿರ್ಬಹುದು. ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತೆ ಅಂತ ಹೇಳಿ ಅವನು ಇದನ್ನ ನಾನು ಒಪ್ಪೋದಿಲ್ಲ, ಯಾಕೆಂದ್ರೆ ಅದನ್ನ ಬಾಯಿನಲ್ಲಿ ಹಾಕಿ ತೆಗಿಬೇಕಾಗಿರುತ್ತೆ, ಇದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಇಷ್ಟು ವರ್ಷ ನಮ್ಗೆ ಗೊತ್ತಿಲ್ಲದೆ ಮಾಡಿಸಿದ್ರ ಅಂತ ಹೇಳಿ ಅವರ ವಿರುದ್ಧ ಸಿಡಿದೆದ್ದು ನಿಲ್ತಾನೆ. ಸಿಡಿದೆದ್ದು ನಿಲ್ತವನು ಒಬ್ಬನೇ ಅಲ್ಲ, ಹಲವಾರು ಜನ. ವೆರಿ ಗುಡ್, ಯಾರೋ ಒಬ್ರು ಆಗ್ಲೇ ಆನ್ಸರ್ ಹಾಕಿದ್ರು. ಹಲವಾರು ಜನ ಅವನ ಜೊತೆಯಲ್ಲಿ ಸೇರ್ತಾರೆ. ಜೊತೆಯಲ್ಲಿ ಸೇರ್ಕೊಂಡು ವಿರುದ್ಧ ಫೈಟ್ ಮಾಡಿ ಆ ಗ್ರಾಮವನ್ನ ಮುಕ್ತಗೊಳಿಸ್ತಾರೆ. ಇದರಿಂದ ಪ್ರೇರಣೆಗೊಂಡ ಹತ್ತಿರದ ಗ್ರಾಮಗಳೆಲ್ಲವೂ ಕೂಡ ನಾವು ಫೈಟ್ ಮಾಡ್ತೀವಿ ಅಂತ ಹೇಳಿ ಫೈಟ್ ಮಾಡಿದ್ರೆ, ಆದ್ರೆ ಸಣ್ಣ ಸಣ್ಣ ಗ್ರಾಮಗಳು ಬ್ರಿಟಿಷರಿಗೆ ಕಷ್ಟ ಆಗ್ಲಿಲ್ಲ. ಅದನ್ನ ಮತ್ತೆ ವಾಪಸ್ ಅವರ ತೆಕ್ಕೆಗೆ ತಗೊಂಡು ಈ ವ್ಯಕ್ತಿಯನ್ನ ಎಲ್ಲರ ಮುಂದೆ ಗಲ್ಲಿಗೆ ಏರಿಸ್ತಾರೆ. ಈ ವ್ಯಕ್ತಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೊಟ್ಟ ಮೊದಲ ಹುತಾತ್ಮನಾಗ್ತಾನೆ. ಯಾರು ಅಂತಂದ್ರೆ ಆಗ್ಲೇ ನಿಮ್ಮ ಸ್ನೇಹಿತರೊಬ್ಬರು ಹೇಳಿದ ಹಾಗೆ ಮಂಗಲ್ ಪಾಂಡೆ. ಅಮೀರ್ ಖಾನ್ ಮೂವಿ ನಾವು ಹಲವಾರು ಜನ ನೋಡಿರ್ತೀವಿ, ದ ರೈಸಿಂಗ್ ಅಂತ. ಅದರಲ್ಲಿ ಈ ಮಂಗಲ್ ಪಾಂಡೆಯ ಒಂದು ಪಾತ್ರ ಅತ್ಯದ್ಭುತವಾದಂತಹ ಪಾತ್ರ. ಒಂದು ಈ ಕ್ರಾಂತಿಯ ಕಿಡಿಗೆ ಪಾತ್ರವಾದರೂ ಕೂಡ ಆ ಒಂದು ಪೂರ್ವ ಯೋಜಿತ ಸಿದ್ಧತೆ ಮಾಡ್ಕೊಂಡಿದ್ದಂತಹ ಎಲ್ಲ ರಾಜರುಗಳಿಗೆ ಒಂದು ರೀತಿಯ ದುರ್ಘಟನೆ ಆಯ್ತು. ಯಾಕಂದ್ರೆ ಒಂದು ದಿನ ಯುದ್ಧ ಮಾಡ್ಬೇಕು ಅಂತಿದ್ರು, ಮತ್ತೆ ಮತ್ತೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಮಾಡ್ತಾ ಸೋಲ್ತಾ ಬಂದ್ರು. ಝಾನ್ಸಿಯನ್ನ ಕೂಡ ಗೆಲ್ಲಿಕ್ಕೆ ಅಂತ ಒಂದಷ್ಟು ಸೈನ್ಯವನ್ನ ಕಳಿಸಿದ್ರೆ ಝಾನ್ಸಿ ರಾಣಿ ಮೊದಲನೇ ಯುದ್ಧದಲ್ಲಿ ಅವರನ್ನ ಹೊಡೆದು ಓಡಿಸಿ ಸಾಯಿಸಿ ಸ್ವಾತಂತ್ರ್ಯಗೊಳಿಸಿ ಝಾನ್ಸಿಯನ್ನ ತನ್ನದೇ ಅಂತ ಘೋಷಣೆ ಮಾಡ್ತಾರೆ. 16-18 ದಿನ ಅಷ್ಟೇ. ಇನ್ನೊಂದು ಸರಿ ಜೋರಾದ ಒಂದು ಸೈನ್ಯವನ್ನ ಕಳಿಸ್ತಾರೆ. ಇನ್ನೊಂದು ಕಡೆಯಿಂದ ಭಾರತದವರೇ ಝಾನ್ಸಿಯ ವಿರುದ್ಧ ಕೂಡ ಯುದ್ಧ ಮಾಡಕ್ ಬರ್ತಾರೆ. ಇದನ್ನ ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಎರಡೂ ಕಡೆ ಯುದ್ಧ ಮಾಡ್ತಾ ಇದ್ದವಳು ಯಾವಾಗ ಝಾನ್ಸಿಯ ಒಂದು ಛಾಪು ಕಡಿಮೆ ಆಗ್ತಾ ಬರುತ್ತೋ ಆಗ ಅನ್ಕೋತಾಳೆ ಬ್ರಿಟಿಷರ ಕೈಗೆ ನಾನು ಸಿಕ್ಬಾರ್ದು ಅಂತ ಹೇಳಿ ಓಡ್ಲಿಕ್ಕೆ ಹಾರ್ಸ್ ರೈಡಿಂಗ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಯಾಕೆ ಮತ್ತೊಂದು ಸೈನ್ಯವನ್ನ ಕಟ್ಟಿ ಬರಬಹುದು ಅಂತ ಒಂದು ಯೋಚನೆ. ಇದನ್ನ ನೋಡಿದಂತ ಒಬ್ಬ ಬ್ರಿಟಿಷ್ ಆಫೀಸರ್ ಬ್ಯಾರೋಸ್ ಅವಳ ಹಿಂದೆ ಅವಳನ್ನ ಫಾಲೋ ಮಾಡ್ತಾ ಫಾಸ್ಟ್ ಆಗಿ ಹೋಗ್ತಾನೆ. ಇವಳು ಮುಂದೆ ಅತ್ಯಂತ ವೇಗವಾಗಿ ತನ್ನ ಕುದುರೆಯಲ್ಲಿ ಹೋಗ್ತಾ ಇದ್ರೆ ಅವನು ಅಷ್ಟೇ ವೇಗದಲ್ಲಿ ಬರ್ತಾ ಇದ್ದಾನೆ. ಮುಂದೆ ಹೋದಾಗ ಒಂದು ದೊಡ್ಡ ಸರೋವರ ಕಾಣುತ್ತೆ. ಸರೋವರ ಕಂಡಾಗ ಅದನ್ನ ಹಾರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅವಳಂತಾಳೆ ನಾನು ಸಡನ್ ಆಗಿ ಬ್ರೇಕ್ ಹಾಕ್ತೀನಿ ಅಂತ ಹೇಳಿ ಆ ಲಗಾಮನ ಹಾಕಿ ಎಳಿತಾಳೆ. ಕುದುರೆ ಅಲ್ಲೇ ನಿಲ್ಲತ್ತೆ. ಆ ಹಿಂದೆ ಬರ್ತಾ ಇದ್ದಂತಹ ಬ್ಯಾರೋಸ್ ಕೂಡ ಲಗಾಮ್ ಹಾಕ್ತಾನೆ. ಅವನು ಕುದುರೆ ಅವನ್ ಮಾತಷ್ಟು ಕೇಳೋದಿಲ್ಲ. ಅವನಿಗೆ ಅಷ್ಟು ಅತ್ಯದ್ಭುತವಾದಂತಹ ಚತುರನೂ ಆಗಿರಲ್ಲ. ಮುಂದೆ ಬರ್ಲಿಕ್ಕೆ ಶುರುವಾಗತ್ತೆ. ತನ್ನ ಖಡ್ಗವನ್ನ ತೆಗೆದು ಸೈಡ್ಗೆ ಇಡ್ತಾಳೆ. ಅವನು ಬಂದಂತವನ ಕತ್ತು ಕಟ್ಟಾಗಿ ಕೆಳಗೆ ಬೀಳುತ್ತೆ. ಇದು ಝಾನ್ಸಿ ರಾಣಿಯ ಒಂದು ಪ್ರತಾಪ, ವೀರಗಾಥೆ. ಹಲವಾರು ಸರಿ ಈ ತರ ಕೇಳ್ತಾ ಹೋಗುದು. ಇದಾದ್ಮೇಲೆ ಝಾನ್ಸಿ ಕೂಡ ಹೋಗುತ್ತೆ, ಹಲವಾರು ಸಾಮ್ರಾಜ್ಯಗಳು ಹೋಗುತ್ತೆ. ನಾನಾ ಸಾಹೇಬ್ ತಾತ್ಯಾ ಟೋಪೆ ಮುಂದೆ 1-1.5 ವರ್ಷಗಳ ಕಾಲ ಮತ್ತೆ ಯುದ್ಧವನ್ನ ಮಾಡ್ತಾ ಹಲವಾರು ಸರಿ ಗೆಲುವು ಹಲವಾರು ಸರಿ ಸೋಲುಗಳನ್ನು ಅನುಭವಿಸ್ತಾ ಕೊನೆಗೆ ಇಡೀ ಭಾರತ ಬ್ರಿಟಿಷ್ ರಾಜ್ಯದ ಕೆಳಗೋಗುತ್ತೆ. 1858ರಿಂದ 1868ರವರೆಗೆ ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದ ರೀತಿ ಹೆಚ್ಚು
ವ್ಯಕ್ತವಾಗೋದಿಲ್ಲ. ಆಗ ಹಲವಾರು ಸಾಮಾಜಿಕ ಕಲ್ಯಾಣದ ಹಲವಾರು ಸಮಾಜಗಳು ಹುಟ್ಕೊಳ್ತವೆ. ಆರ್ಯ ಸಮಾಜ ಇರ್ಬೋದು, ಬ್ರಹ್ಮ ಸಮಾಜ ಇರಬಹುದು, ಪ್ರಾರ್ಥನಾ ಸಮಾಜ ಇರಬಹುದು, ರಾಮಕೃಷ್ಣನ ಒಂದು ಹೊಸ ರೀತಿಯ ಆಧ್ಯಾತ್ಮಿಕ ಚಳುವಳಿ ಇರಬಹುದು. ಈ ರೀತಿ ಹಲವಾರು ಹುಟ್ಕೊಳ್ಳಿಕ್ ಶುರುವಾಗುತ್ತೆ. 1868ರಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ. ಯಾರು ಅಂತ ಯಾರು ಗೊತ್ತಿದ್ರೆ ಚಾಟ್ ಮಾಡಬಹುದು. ನಾನು ಕ್ಲೂಗಳ ರೀತಿ ಹೇಳ್ತಾ ಹೋಗ್ತೀನಿ. ಈ ವ್ಯಕ್ತಿ ಹಲವಾರು ಕಡೆ ಬ್ರಿಟಿಷರ ಒಂದು ದಬ್ಬಾಳಿಕೆಯನ್ನು ನೋಡ್ತಾ ಫಿಯರ್ಸ್ಫುಲ್ ಸ್ಪೀಚಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಕ್ಷಾಮ ಬಂದಾಗ ನಮ್ಮ ಭಾರತೀಯರನ್ನು ನೋಡ್ಕೊಂಡಂತ ರೀತಿಯನ್ನ ನೋಡಿ ಇದು ಇನ್ಹ್ಯೂಮನ್, ಮಾನವೀಯತೆಯೂ ಇಲ್ಲದಂತದ್ದು ಅಂತ ಹೇಳಿ ಹಲವಾರು ಕಡೆ ಹೋಗಿ ಈ ಸೋ ಕಾಲ್ಡ್ ಎಜುಕೇಟೆಡ್ ಸುಶಿಕ್ಷಿತರನ್ನ ಹೋಗಿ ಭಾರತವನ್ನ ಒಗ್ಗೂಡಿಸೋಣ, ಫೈಟ್ ಮಾಡೋಣ ಬನ್ನಿ ಅಂತಂದ್ರೆ ಈ ಸುಶಿಕ್ಷಿತರಂತಾರೆ ನಮ್ಮ ಕೈಲಿ ಆಗೋದಿಲ್ಲ ಅಂತ. ಆ ವ್ಯಕ್ತಿ ಹೋಗಿ ಈ ಟ್ರೈಬಲ್ ಪೀಪಲ್, ಬುಡಕಟ್ಟಿನ ಜನಾಂಗದವ್ರನ್ನ ಹೋಗಿ ಮೀಟ್ ಮಾಡ್ತಾ ಅವ್ರನ್ನ ಒಗ್ಗೂಡಿಸಿ 500 ಜನರನ್ನ ಕರ್ಕೊಂಡ್ಬಂದು ತರಬೇತಿ ನೀಡಿ ರಾಮೋಶಿ ಮೂವ್ಮೆಂಟ್ ಅಂತ, ರಾಮೋಶಿ ಚಳುವಳಿಯನ್ನ ಒಂದು ಜನಾಂಗದಿಂದ ಚಳುವಳಿ ಮಾಡಿ ಪುಣೆ, ಮಹಾರಾಷ್ಟ್ರದ ಹಲವಾರು ಭಾಗಗಳನ್ನ ತನ್ನ ಕಡೆ ತಗೊಂಡು ಬ್ರಿಟಿಷರನ್ನ ಮುಕ್ತಗೊಳಿಸ್ತಾನೆ. ಅಷ್ಟೇ ಅಲ್ಲ, ಹಲವಾರು ಕಡೆ ಭಾರತದ ಒಂದು ಸಂಪತ್ತನ್ನ ಲೂಟಿ ಹೊಡಿತಾ ಇದ್ದಾಗ ಅದನ್ನ ವಾಪಸ್ ಕಸಿದುಕೊಂಡು ಬಂದು ಭಾರತದ ಜನರಿಗೆ ಹಂಚ್ತಾ ಇರ್ತಾನೆ. ಆದ್ರೆ ಬ್ರಿಟಿಷರು ಎಂಥ ಕ್ರೂರಿಗಳು ಅಂತಂದ್ರೆ ಈ ಒಂದು ಆಕ್ಟ್ ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಬರೀತಾರೆ, ಈ ವ್ಯಕ್ತಿ ಯಾರಿದಾನೆ ಎಕ್ಸ್, ನಿಮ್ಮಲ್ಲಿ ಯಾರಿಗಾರು ಗೊತ್ತಿದ್ರೆ ಹೇಳಿ. ಆಮೇಲೆ ಎಕ್ಸ್ ಯಾರಿದಾನೆ, ಅವನು ಲೂಟಿ ಡಕಾಯಿತ ಕಳ್ಳ, ಅವನು ದುಡ್ಡನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿ ಅವನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಕೊನೆಗೆ ಬರೀತಾರೆ. ಯಾರು ಈ ವ್ಯಕ್ತಿಯನ್ನ ಹಿಡಿದು ಕೊಡ್ತಾರೋ, ಡೆಡ್ ಆರ್ ಅಲೈವ್, ಅವ್ರಿಗೆ ಬಹುಮಾನವನ್ನ ಕೊಡ್ತೀವಿ ಅಂತ. ಈ ವ್ಯಕ್ತಿ ಹೆದರೋದಿಲ್ಲ. ಈ ವ್ಯಕ್ತಿ ತಿರುಗಿ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಏನಂತಂದ್ರೆ, ಯಾರು ಗವರ್ನರ್ ಜನರಲ್ ಆಗಿದ್ದಾನೆ ಬಾಂಬೆ, ಇವತ್ತಿನ ಮುಂಬೈ ಅಂತ ಏನ್ ಕರಿತೀವಿ, ಆ ಬಾಂಬೆಯ ಗವರ್ನರ್ ಜನರಲ್ ಬ್ರಿಟಿಷ್ ವ್ಯಕ್ತಿ ಆದನೋ ಅವನನ್ನ ಯಾರು ಹೊಡಿತಿರೋ ಅವನಿಗೆ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಅವಾರ್ಡ್ ಕೊಡ್ತೀನಿ ಅಂತ ಹೇಳಿದಾಗ ಬ್ರಿಟಿಷ್ ಆಫೀಸರ್ಗೆ ಭಯ ಆಗ್ಬಿಟ್ಟು ಇಂಗ್ಲೆಂಡ್ ನ ರಾಣಿಗೆ ಒಂದು ಲೆಟರ್ ಬರೀತಾರೆ, ನನಗಿಲ್ಲಿರಕ್ಕೆ ಭಯ ಆಗ್ತದೆ, ಜೀವ ಉಳಿದ್ರೆ 100 ವರ್ಷ ಅಂತ ಹೇಳ್ತಾರೆ, ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ರಾಣಿ ಹೇಳ್ತಾರೆ, ಅಯ್ಯೋ ದಯವಿಟ್ಟು ಹಂಗ್ ಮಾಡ್ಬೇಡಿ, ಎಲ್ಲರ ಹಾಗೆ ಬಂದ್ಬಿಟ್ರೆ ಬ್ರಿಟಿಷರ ಮಾನ ಮರ್ಯಾದೆ ಏನಾಗ್ಬೇಕು, ದಯವಿಟ್ಟು ಇರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಕ್ಯೂರಿಟಿ ಕೊಡ್ತೀವಿ ಅಂತ. ಹಲವಾರು ಸೆಕ್ಯೂರಿಟಿ ಇಟ್ಕೊಂಡ ಕೂಡ ವಾಸುದೇವ ಬಲವಂತ ಹೆಸರು ಹೇಳ್ಬಿಟ್ಟೆ, ವಾಸುದೇವ ಬಲವಂತ ಫಡ್ಕೆ ಅಂತ ಹೆಸರು. ಹಲವಾರು ಸರಿ ಪ್ರಯತ್ನ ಮಾಡಿ ಕೂದಲೆಳೆಯಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ. ಒಂದ್ಸರಿ ಸಿಕ್ಕಾಕೊಂಡ್ ಬಿಡ್ತಾನೆ. ಸಿಕ್ಕಾಕೊಂಡಾಗ ರೀತಿಯ ವಿಚಾರಣೆಯನ್ನ ಮಾಡಿ ಅವನಿಗೆ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತೆ. ಎಲ್ಲಿಂತಂದ್ರೆ ಭಾರತದಲ್ಲ, ಭಾರತದಲ್ಲಿದ್ರೆ ಇವನು ಮತ್ತೆ ಭಾರತೀಯರಿಗೆ ಹಲವಾರು ಜನ ಪ್ರೇರಣೆ ಕೊಡ್ತಾನೆ ಅಂತ ಹೇಳಿ ಯೆಮೆನ್ ಅಂತ ಒಂದು ರಾಷ್ಟ್ರಕ್ಕೆ ಕಳಿಸಿ ಅಲ್ಲಿಯ ಒಂದು ಜೈಲಿನಲ್ಲಿ ಅವನನ್ನ ಇಡ್ತಾರೆ. ಅಲ್ಲಿ ಇಟ್ರೆ ಅಲ್ಲಿ ಆ ಜೈಲಿನಲ್ಲಿದ್ದಂತಹ ಅಮಾನವೀಯ ಕೃತ್ಯಗಳನ್ನು ನೋಡಿ ಅಲ್ಲಿ ಕೂಡ ಸತ್ಯಾಗ್ರಹವನ್ನ ಮಾಡ್ತಾರೆ. ಈ ರೀತಿ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಅಲ್ಲಿದ್ದಂತ ಜೈಲರ್ಸ್ಗಳು ಯಾವಾಗ್ಲೂ ಕೇಳೋದಿಲ್ವೋ, ಉಪವಾಸ ಸತ್ಯಾಗ್ರಹ ಮಾಡಿ ಪ್ರಾಣಾರ್ಪಣೆ ಮಾಡಿ ಆಹುತಿ ಮಾಡಿದಂತಹ ಮಹಾ ವ್ಯಕ್ತಿ ವಾಸುದೇವ ಬಲವಂತ ಫಡ್ಕೆ. 6 ವರ್ಷಗಳ ಕಾಲ 1868ರಿಂದ 1874ರವರೆಗೂ ಕಾಲ ಬ್ರಿಟಿಷರಿಗೆ ಸಿಂಹನಾದಂತ ವ್ಯಕ್ತಿ ವಾಸುದೇವ ಬಲವಂತ. ಇದರಿಂದ ಪ್ರೇರಣೆ ಪಡೆದಿದ್ದು ಮಹಾರಾಷ್ಟ್ರದಲ್ಲಿ, ಪ್ರೇರಣೆ ಪಡೆದಿದ್ದು ಬಂಗಾಳದಲ್ಲಿ ಒಬ್ರು ಅವರೊಬ್ರು ಮಹಾ ಕವಿಗಳಾಗಿರ್ತಾರೆ, ರಾಷ್ಟ್ರ ಕವಿಗಳು ಅಂತ. ಅವರೊಂದು ನಾವೆಲ್ ಬರಿತಾ ಇರ್ತಾರೆ, ಆನಂದ ಮಠ ಅಂತ. ಆ ಆನಂದ ಮಠದಲ್ಲಿ ರಾಷ್ಟ್ರೀಯ ಚಿಂತನೆಗಳು, ಈ ರಾಮೋಶಿ ಮೂವ್ಮೆಂಟ್ ಗಳಿಂದ ತಗೊಂಡು ಯಾವ ರೀತಿ ನಾವು ಸಿಡಿದೇ ಹೇಳಬೇಕು ಅನ್ನೋ ವಿಚಾರಗಳನ್ನು ಬರೀತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ಇರುತ್ತೆ, ಭಾರತಕ್ಕೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೇಕು ನಾನು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಂತ. ಒಬ್ಬ ಸಂತರನ್ನ ಮೀಟ್ ಮಾಡ್ತಾರೆ. ಸಂತರ ಆಶೀರ್ವಾದ ಮಾಡಿ, ನಿನ್ನಿಂದ ಒಂದು ಹೊಸ ಮಂತ್ರ ಬರುತ್ತೆ, ಹೋಗು ಅಂತಾರೆ. ವಾಪಸ್ ಟ್ರೈನ್ ಅಲ್ಲಿ ಬರ್ತಾ ಇದ್ದಾರೆ, ಸುತ್ತ ನೋಡ್ತಾರೆ, ಭಾರತದ ಅತ್ಯದ್ಭುತವಾದ ನಿಸರ್ಗ ಒಂದು ಪ್ರಕೃತಿಯನ್ನ ನೋಡಿ ಹೃದಯದಿಂದ ಹೊರ ಬರುತ್ತೆ. ಏನಂತ ಅಂದ್ರೆ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ. ವ್ಯಕ್ತಿ ಮನೆಗೆ ಬರ್ತಾರೆ. ಮನೆಗೆ ಬಂದು ರಾತ್ರಿ ಕನವರಿಸ್ತಾ ಇದ್ದಾಗ ಅವರಲ್ಲಿ ಇನ್ನೊಂದಷ್ಟು ವಿಚಾರಗಳು ಹೊರ ಬರ್ತಾ ಇರುತ್ತೆ. ಅದನ್ನ ಅವ್ರ ಅಣ್ಣನ ಮಗ ಎಲ್ಲವನ್ನ ಬರ್ಕೊಂಡು ಮಾರನೇ ಹೇಳ್ತಾರೆ, ಚಿಕ್ಕಪ್ಪ ನೀವೇನೋ ಕನವರಿಸ್ತಾ ಇದ್ರಿ, ಆ ಕನವರಿಸ್ತಾ ಇದ್ದೀನಿ ಬರ್ಕೊಂಡಿದೀನಿ ಅಂತ ಹೇಳಿದಾಗ ಅವ್ರು ನೋಡಂತಾರೆ, ನಾನು ಕನವರಿಸ್ತಾ ಇಲ್ಲ, ನನಗೆ ಭಾರತ ಮಾತೆಯ ದರ್ಶನವಾಯಿತು, ಅವಳು ಯಾವ ರೀತಿ ಕಂಡಳು ಅದನ್ನ ಎಕ್ಸ್ಪ್ರೆಸ್ ಮಾಡಿದೀನಿ, ಇದು ಮುಂದೆ ಭಾರತಕ್ಕೆ ಮಂತ್ರವಾಗತ್ತೆ ಅಂತ. ಯಾರೀ ವ್ಯಕ್ತಿ ವಂದೇ ಮಾತರಂ ಅನ್ನುವಂತಹ ಮಹಾ ಮಂತ್ರವನ್ನ ಕೊಟ್ಟಂತಹ ಮಹಾರಾಷ್ಟ್ರ ಕವಿ ಮತ್ಯಾರು ಅಲ್ಲ, ನಮಗೆಲ್ಲರಿಗೂ ಗೊತ್ತು, ಬಂಕಿಮಚಂದ್ರ ಚಟರ್ಜಿ. ಎಲ್ಲಿಯ ಮಹಾರಾಷ್ಟ್ರ, ಎಲ್ಲಿಯ ಬಂಗಾಳ, ಆದರೂ ಪ್ರೇರಣೆ ತಗೊಂಡು ಇದು ಮುಂದೆ ಎಲ್ಲ ಹೋರಾಟಗಾರರಿಗೂ ಕೂಡ ಒಂದು ಮಂತ್ರವಾಯಿತು. ಇವತ್ತು ಕೂಡ ಯಾರಿಗಾರು ಒಂದು ರಾಷ್ಟ್ರೀಯತೆನ ಬಡಿದೆಬ್ಬಿಸಬೇಕು ಅಂದ್ರೆ ವಂದೇ ಮಾತರಂ ಅಂತ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ಇದಾದ್ಮೇಲೆ ಕೆಲವು ವರ್ಷಗಳ ಕಾಲ ಮತ್ತೆ ಸೈಲೆಂಟ್ ಆಗಿದ್ದಂತಹ ರಾಷ್ಟ್ರವನ್ನ ಬಡಿದೆಬ್ಬಿಸಬೇಕು ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟುತ್ತೆ. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಬ್ರಿಟಿಷ್ ಗವರ್ನೆನ್ಸ್ ಅಲ್ಲಿ ಹೌ ಒಂದು ಪೊಲಿಟಿಕಲ್, ರಾಜಕೀಯವಾಗಿ ಬ್ರಿಟಿಷರನ್ನ ಸೋಲಿಸಬಹುದು ಅಂತ ಹೇಳಿ ಎಒ ಹ್ಯೂಮ್ ಇರಬಹುದು, ಅಥವಾ ಮೋತಿಲಾಲ್ ನೆಹರು ಇರ್ಬೋದು, ಗೋಪಾಲಕೃಷ್ಣ ಗೋಖಲೆ ಇರ್ಬೋದು, ಈ ರೀತಿ ಹಲವಾರು ಜನ ಸೇರಿ ಒಂದು ಭಾರತಕ್ಕೆ ಒಂದು ಹೊಸ ದಿಕ್ಕನ್ನ ತೋರಿಸ್ಬೇಕು ಪೊಲಿಟಿಕ್ಸ್ ನಲ್ಲಿ ಅಂತ ಹೇಳಿ ಶುರು ಮಾಡಿದಂಥದ್ದು. ಈ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಹುಟ್ಕೋತಾರೆ, ಅವರೊಬ್ಬ ಸಂತ. ಆದ್ರೆ ಬರೀ ಸಂತರಲ್ಲ, ರಾಷ್ಟ್ರೀಯತೆಯ ಸಂತ.
ಯೋಧ ಸನ್ಯಾಸಿ, ಸೈಕ್ಲಾನಿಕ್ ಮಾಂಗ್ ಅಂತ ಕರೆಯುವಂತಹ ವಿವೇಕಾನಂದರಾಗ್ತಾರೆ. ವಿವೇಕಾನಂದರು ಈ ಒಂದು ಸ್ಥಿತಿಯನ್ನ ನೋಡಿ ಭಾರತವನ್ನ ಇಡೀ ಜಗತ್ತು ಯಾವಾಗ ಇದು ಒಂದು ಹಾವಾಡಿಗರ ದೇಶ, ಗುಡ್ ಫಾರ್ ನಥಿಂಗ್ ಅಂತಿದ್ರು, ಆಗ ಇಡೀ ಜಗತ್ತಿನ ಮುಂದೆ ಹೋಗಿ ಪ್ರತಿನಿಧಿಸಿ ಹೇಳ್ತಾರೆ ಭಾರತ ಅಂದ್ರೆ ಏನು ಅಂತ. ಜಗತ್ತು ಅನ್ಕೊಳ್ತೇವೆ ಭಾರತನ ನಾವ್ ಏನೋ ಅನ್ಕೊಂಡಿದ್ವಿ, ಇದು ಭಾರತ ಅಂತ ಅರ್ಥ ಮಾಡ್ಕೊಂಡು ಎಲ್ಲರೂ ಭಾರತಕ್ಕೆ ವಾಪಸ್ ಬಂದು ತಿಳ್ಕೋಬೇಕು ಅನ್ನೋವಾಗ ವಾಪಸ್ ಭಾರತಕ್ಕೆ ಬಂದು ಅಲ್ಲೆಲ್ಲ ವೇದಾಂತ ಮತ್ತು ಸಂಸ್ಕೃತಿಯನ್ನು ಹೇಳಿದ್ರೆ ಭಾರತಕ್ಕೆ ಬಂದವರು ಬಡಿದೆಬ್ಬಿಸ್ತಾಳೆ ಏಳಿಸ್ತಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇನ್ನು 50 ವರ್ಷಗಳ ಕಾಲ ನಿಮ್ಮ ಗುಡಿಯಲ್ಲಿರುವ ದೇವತೆಗಳನ್ನ ಪೂಜೆ ಮಾಡಬೇಡಿ, ಭಾರತ ಮಾತೆಯೇ ನಿಮ್ಮ ದೇವತೆ ಆಗಲಿ. ಇನ್ನು 50 ವರ್ಷಗಳ ಕಾಲ ಭಾರತ ಮಾತೆಯನ್ನ ನಿಮ್ಮ ಮನಸ್ಸಿಟ್ಟು ಪೂಜೆ ಮಾಡಿದ್ರೆ ನಿಮಗೆ ಸ್ವಾತಂತ್ರ್ಯ ಸಿಗೋದು ಖಚಿತ ಅಂತ ಇದನ್ನ ಹೇಳಿದ್ದು 1897ರಲ್ಲಿ. ಎಕ್ಸಾಕ್ಟ್ಲಿ 50 ವರ್ಷಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಹಲವಾರು ಜನರ ಪ್ರಾಣ ಬಲಿದಾನಗಳಿಂದ. ಇಷ್ಟೇ ಅಲ್ಲದೆ ಅವರೊಬ್ಬರು ಐರಿಷ್ ಲೇಡಿ, ಯುರೋಪಿಯನ್ ಲೇಡಿನ ವಾಪಸ್ ಭಾರತಕ್ಕೆ ಕರ್ಕೊಂಡ್ಬರ್ತಾರೆ. ಯಾರು ಅಂತ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಚಾಟ್ ಮಾಡಿ. ಮಾರ್ಗರೇಟ್ ಎಲಿಜಬೆತ್ ನೊಬೆಲ್ ಅನ್ನುವಂತಹ ಈ ಮಹಿಳೆ ಭಾರತಕ್ಕೊಂದು ತನ್ನ ಹೆಸರನ್ನೇ ಬದಲಾಯಿಸ್ಕೋತಾಳೆ. ಎಷ್ಟರ ಮಟ್ಟಿಗೆ ಅಂದ್ರೆ ವಿವೇಕಾನಂದರ ಪ್ರೇರಿತರಾಗಿ ಏನ್ ಮಾಡ್ಲಿ ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಇಲ್ಲಿ ಇದು ಎಜುಕೇಶನ್ ಸಿಗ್ತಾ ಇಲ್ಲ, ಇಲ್ಲಿ ಯಾರಿಗಾರು ಎಜುಕೇಶನ್ ಕೊಡ್ತೀಯ ಅಂತಂದ್ರೆ ಅವಳು ಹೆಣ್ಣು ಮಕ್ಕಳಿಗಾಗಿ ಒಂದು ಸುಸಜ್ಜಿತವಾದಂತಹ ಶಾಲೆಯನ್ನು ಓಪನ್ ಮಾಡಿ ಅಲ್ಲಿ ಹೇಳ್ಕೊಡ್ತಾ ಇದ್ದು ಒಂದ್ ಕಡೆ ಮಾಮೂಲಿ ಎಜುಕೇಶನ್ ಆದ್ರೆ ಇನ್ನೊಂದ್ ಕಡೆ ಒಂದೇ ಮಾತ್ರ ಭಾರತೀಯ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅವ್ರನ್ನ ಪ್ರೇರಣೆಗೊಳಿಸ್ತಾ ಇರ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿಂದ ಬಂದಂತಹ ಹಲವಾರು ಜನ ಮುಂದೆ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡ್ತಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನ ಸುಬ್ರಹ್ಮಣ್ಯ ಭಾರತೀಯ ಅಂತ ಯಾವ ಕವಿಯನ್ನ ನಾವು ಇವತ್ತು ಕೂಡ ಹೊಗಳ್ತೀವೋ ಆ ವ್ಯಕ್ತಿ ರಾಷ್ಟ್ರಕವಿ ಆಗೋದಕ್ಕೆ ಕಾರಣ ಯಾರು ಅಂದ್ರೆ ಈ ಮಹಿಳೆ. ಅಷ್ಟೇ ಅಲ್ಲ, ನಾವೆಲ್ಲ ಇವತ್ತು ತ್ರಿವರ್ಣ ಧ್ವಜವನ್ನ ನೋಡಿದ ತಕ್ಷಣ ಒಂದು ಸಲಾಂ ಮಾಡ್ತೀವಿ, ಆದ್ರೆ ಆ ತ್ರಿವರ್ಣ ಧ್ವಜಕ್ಕೂ ಮುಂಚೆ ಭಾರತಕ್ಕೆ ಒಂದು ಅಸ್ಮಿತೆ ಬೇಕು, ಐಡೆಂಟಿಟಿ ಬೇಕು, ಅದಕ್ಕೊಂದು ಲಾಂಛನ ಬೇಕು ಅಂತ ಹೇಳಿ ಒಂದು ಧ್ವಜವನ್ನ ಡಿಸೈನ್ ಮಾಡಿದ್ದು ಅದು ಯಾರು ಅಂದ್ರೆ ಈ ಮಹಿಳೆ. ಇದು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಎಸ್, ಪ್ರಿಯಾ ಹೇಳ್ತಾ ಇದಾರೆ, ನಿವೇದಿತಾ ಅಂತ, ಸಿಸ್ಟರ್ ನಿವೇದಿತಾ, ಭಗಿನಿ ನಿವೇದಿತಾ ಯಾವ ಒಂದು ಡಿಸೈನ್ ಮಾಡ್ತಾರೆ ಅಂದ್ರೆ, ಒಂದು ದಧೀಚಿ ಮಹರ್ಷಿ ಅಂತ ನಾವೆಲ್ಲ ಹಲವಾರು ಜನ ಕೇಳಿರ್ಬೋದು, ಪುರಾಣದಲ್ಲಿ ಬರುವಂತಹ ಒಬ್ಬ ಮಹರ್ಷಿ ಅವರ ಬೆನ್ನು ಮೂಳೆಯನ್ನ ತೋರಿಸ್ತಾಳೆ. ಏನಂತ ಅಂದ್ರೆ, ದೇವ ಮತ್ತು ಅಸುರರ ವಿರುದ್ಧ ಯುದ್ಧ ನಡೀತಾ ಇದ್ದಾಗ ಅಸುರರ ಶಕ್ತಿ ಯಾವಾಗ ಜಾಸ್ತಿ ಆಯ್ತೋ, ದೇವತೆಗಳ ಶಕ್ತಿ ಕಡಿಮೆ ಆಯ್ತೋ, ಆಗ ಈ ಋಷಿ ದಧೀಚಿ ತನ್ನ ಒಂದು ಬೆನ್ನು ಮೂಳೆಯನ್ನೇ ಕೊಟ್ಟು ವಜ್ರಾಯುಧವನ್ನಾಗಿ ಮಾಡಿ ಅಸುರರ ಒಂದು ನಾಶವಾಗ್ಲಿಕ್ಕೆ ಕಾರಣ ಆದ್ರು. ಇವಾಗ ಬ್ರಿಟಿಷರು ಅಸುರ ರೀತಿ ಹೆಚ್ಚಾಗ್ತಾ ಇದ್ದಾರೆ, ಭಾರತೀಯರ ಶಕ್ತಿ ಕುಂದುತ್ತಾ ಇದೆ. ಇವಾಗ ನಿಮ್ಮ ಒಂದು ತ್ಯಾಗ ಬೇಕು, ನಿಮ್ಮ ಒಂದು ಬಲಿದಾನ ಬೇಕು, ದಧೀಚಿಯ ರೀತಿ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಾ ಅಂತ ಹೇಳಿದಾಗ ಆ ರಾಷ್ಟ್ರೀಯತೆಯ ಕಿಡಿ ಹತ್ತು ಉರಿಯುತ್ತೆ. ಭಗಿನಿ ನಿವೇದಿತಾಳಿಂದ, ವಿವೇಕಾನಂದರಿಂದ ಶುರುವಾದಂತಹ ಇದು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಈ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಕುಕೃತ್ಯ ಮಾಡ್ತಾರೆ. ಏನು ಅಂತಂದ್ರೆ, ಭಂಗ, ಪಾರ್ಟಿಷನ್ ಆಫ್ ಬೆಂಗಾಲ್ನ ಪಾರ್ಟಿಷನ್. ಅಲ್ಲಿವರೆಗೂ ಯೋಚನೆ ಮಾಡಿ, ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಎಲ್ಲ ಧರ್ಮದವರು ಇದ್ರು, ಹಿಂದೂಗಳಿದ್ರು, ಕ್ರಿಶ್ಚಿಯನರಿದ್ರು, ಮುಸಲ್ಮಾನರಿದ್ರು, ಪಾರ್ಸಿಗಳಿದ್ರು, ಜ್ಯೂಸ್ಗಳಿದ್ರು, ಸಿಖ್ಖರಿದ್ರು, ಎಲ್ಲರೂ ಇದ್ರು. ಎಲ್ಲರೂ ಕೂಡ ಭಾರತ ಒಂದು ಅನ್ನುವಂತಹ ಒಂದು ಭಾವದಲ್ಲಿತ್ತು. ಆದರೆ 1900ರಲ್ಲಿ ಭಂಗವನ್ನ ಮಾಡಿದಂತ ಬ್ರಿಟಿಷರ್ ಅಂದ್ರು, ಮೊಟ್ಟ ಮೊದಲ ಬಾರಿಗೆ ಭಾರತವನ್ನು ಒಡೆದು ಆಳಿದ್ರು. ಡಿವೈಡ್ ಅಂಡ್ ರೂಲ್. ಯಾವ ರೀತಿ ಅಂದ್ರೆ, ಬಂಗಾಳ ಪೂರ್ಣವಾಗಿದ್ದನ್ನ ಒಡೆದು ಮುಸಲ್ಮಾನರೆಲ್ಲರೂ ಕೂಡ ಈಸ್ಟ್ ಬೆಂಗಾಲ್ಗೆ ಹೋಗಿ, ಹಿಂದೂಗಳೆಲ್ಲರೂ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಇರಲಿ ಅಂತ ಮೊಟ್ಟ ಮೊದಲ ಬಾರಿಗೆ ಮಾಡಿದಂಥದ್ದು. ಅವತ್ತಿಂದ ಮಾಡಿದ್ದು ಇವತ್ತಿಗೂ ಕೂಡ ಅನುಭವಿಸ್ತಾ ಇದೀವಿ ಹಲವಾರು ಜನ. ಯಾವ ರೀತಿ ಅಲ್ಲಿಯವರೆಗೆ ನಮ್ಮಲ್ಲಿ ಟಾಲರೆನ್ಸ್ ಅಲ್ಲಷ್ಟೇ ಅಲ್ಲ, ಅಕ್ಸೆಪ್ಟೆನ್ಸ್, ಸೆಲೆಬ್ರೇಷನ್ ಆಫ್ ಆಲ್ ರಿಲಿಜಿಯನ್ಸ್ ಇದ್ದಂಥದ್ದು. ಹಿಂದೂಗಳು ಅಂದ್ರೆ, ಮುಸಲ್ಮಾನರು ಅಂದ್ರೆ ಅವರಿಬ್ರು ದ್ವೇಷಿಗಳು ಅನ್ನೋ ಭಾವ ತಂದಿದ್ದೆ ಬ್ರಿಟಿಷರು. ಅಲ್ಲಿವರೆಗೂ ಅಣ್ಣ ತಮ್ಮಂದ್ರೆ, ಈಗಲೂ ಅಣ್ಣ ತಮ್ಮಂದ್ರೆ, ಆದ್ರೆ ಹಲವಾರು ಕಡೆ ಕಿಡಿ ಹತ್ತಿಸಿರುವಂತದ್ದು ಈ ಒಂದು ಕೃತ್ಯದಿಂದ. ಇದನ್ನ ಒಪ್ಪಲಿಲ್ಲ ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲೂ ಮುಖ್ಯವಾಗಿ ತ್ರಿಮೂರ್ತಿಗಳು ಅಂತ ಕರೆಸ್ಕೊಳ್ಳುವಂತಹ ಲಾಲಾ ಲಜಪತ್ ರಾಯ್, ಪಂಜಾಬ್ನ ಕೇಸರಿ ಅನ್ನೋರು ಅವರ ಒಂದು ಫಿಯರ್ಸ್ಫುಲ್ ನ್ಯೂಸ್ ಪೇಪರ್ ಬರುವಂತಹ ಆರ್ಟಿಕಲ್ಸ್ ಮೂಲಕ ಇಡೀ ಭಾರತವನ್ನ ಬಡಿದೆಬ್ಬಿಸಿದ್ರೆ, ಮಹಾರಾಷ್ಟ್ರದಲ್ಲಿದ್ದಂತಹ ಲೋಕಮಾನ್ಯ ತಿಲಕರು ಶುರು ಮಾಡ್ತಾರೆ. ಒಂದು ರೀತಿ ಅವ್ರು ಹೇಗೆಂದ್ರೆ, ಈ ನಾನ್ ವೈಲೆನ್ಸ್ ಮೂವ್ಮೆಂಟ್ ಇರ್ಬೋದು, ರೆವಲ್ಯೂಷನರೀಸ್ ಇರ್ಬೋದು, ಇಬ್ಬರಿಗೂ ಕೂಡ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಕ ಅಂತ ಕರೆಸ್ಕೊಂಡಂತವ್ರು. ಅವರು ಕೇಸರಿ ಮತ್ತು ಮರಾಠ ಅನ್ನುವಂತಹ ಪತ್ರಿಕೆಗಳನ್ನ ಬರೆಯೋದಷ್ಟೇ ಅಲ್ಲದೆ ಭಗವದ್ಗೀತೆಯನ್ನ ಕರ್ಮಯೋಗದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ, ಸಂಗ್ರಾಮಕ್ಕೆ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಹಬ್ಬವನ್ನ ಮನೆಯಲ್ಲಿ ಧಾರ್ಮಿಕವಾಗಿದ್ದಂತಹ ಹಬ್ಬವನ್ನ ರೋಡ್ ನಲ್ಲಿ ಆಚರಿಸಬೇಕು, ಹಳ್ಳಿಯಲ್ಲಿ ಆಚರಿಸಬೇಕು, ಗ್ರಾಮದಲ್ಲಿ ಆಚರಿಸಬೇಕು, ರಸ್ತೆಯಲ್ಲಿ ಆಚರಿಸಬೇಕು. ಅದಕ್ಕೆ ಯಾವುದೇ ರೀತಿಯ ಧರ್ಮ, ಮತ, ಜಾತಿ, ಹೆಣ್ಣು ಗಂಡು ಅನ್ನುವಂತಹ ಒಂದೇ ಒಂದು ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಲ್ಲರೂ ಬಂದು ಆಚರಿಸಬೇಕು ಅಂತ ಹೇಳಿ ಇವತ್ತು ಕೂಡ ಅದನ್ನ ರೋಡ್ ಅಲ್ಲೂ ಆಚರಿಸ್ತಾ ಇದೀವಿ. ಯಾವ ಹಬ್ಬ ಅದು? ಗಣೇಶ ಚತುರ್ಥಿಯನ್ನ ರೋಡ್ ನಲ್ಲೂ ಆಚರಿಸುವಂತಹ ಕ್ರಿಯೆಯನ್ನ ತಂದಿದ್ದು ಬಾಲಗಂಗಾಧರ ತಿಲಕರು. ಯಾಕೆ ಅಂದ್ರೆ, ದೇವರ ರೋಡ್ ಬಂದ್ರು ಪರವಾಗಿಲ್ಲ, ನಾವು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋಣ. ಒಂದು ಫೆಸ್ಟಿವಲ್ಸ್ ಆರ್ ದೇರ್ ಟು ಯುನೈಟ್ ಅಸ್, ನಾಟ್ ಟು ಡಿವೈಡ್ ಅಸ್, ಅಂಡ್ ಟು ಥಿಂಕ್ ಅಬೌಟ್ ಇಂಡಿಯನ್ ಕಲ್ಚರ್ ಅಂತ ತೋರಿಸಿದ್ದು ದಟ್ ಇಸ್ ಬಾಲಗಂಗಾಧರ ತಿಲಕ್.
ಇವರಿಬ್ಬರಷ್ಟೇ ಅಲ್ಲ, ಬಿಪಿನ್ ಚಂದ್ರ ಪಾಲ್ ಅಂತ ಆ ಕಡೆ ಬಂಗಾಳ್ನಲ್ಲಿ ಇದ್ದಂತವ್ರು, ಅವರು ಇದರ ವಿರುದ್ಧ ಸಿಡಿದಿದ್ರು. ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ರು, ಅರಬಿಂದೋ ಘೋಷ್ ಅಂತ. ICS ನಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಒಬ್ಬ ವ್ಯಕ್ತಿ ICS ನ ಪಾಸ್ ಆಗಿ ವಡೋದರಾದಲ್ಲಿ, ಅಂದ್ರೆ ಇವತ್ತಿನ ಗುಜರಾತ್ ನಲ್ಲಿ ನಿರ್ವಹಿಸ್ತಾ ಇದ್ದಾರೆ, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ. ವಿವೇಕಾನಂದರ ಪುಸ್ತಕಗಳನ್ನು ಓದಿದ ತಕ್ಷಣ ಅವ್ರಿಗೆ ಅನಿಸ್ತು, ನಾನು ಎಂಥ ಕೆಲಸ ಮಾಡ್ತಾ ಇದ್ದೀನಿ, ಬ್ರಿಟಿಷ್ ಬೂಟ್ನೇಕೋ ಕೆಲಸ ಮಾಡ್ತಾ ಇದ್ದೀನಿ, ಇದು ಬೇಡ ಅಂತ ಹೇಳಿ ಅಂತ ಒಂದು ICS ಕೆಲಸವನ್ನ ಧಿಕ್ಕರಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದು ಆ ವಂಗಭಂಗವನ್ನ ವಿರುದ್ಧದಲ್ಲಿ ನಿಂತು ಹಲವಾರು ಚಳವಳಿಗಳನ್ನು ಮಾಡ್ತಾರೆ. ಅವ್ರನ್ನ ಜೈಲ್ನಲ್ಲಿ ಹಾಕ್ತಾರೆ. ಜೈಲ್ನಲ್ಲಿ ಹಾಕಿದಾಗ ಅವರೇ ಹೇಳ್ತಾರೆ, ಅರಬಿಂದೋ ಘೋಷ್ ಹೇಳ್ತಾರೆ ಅವರ ಒಂದು ಚರಿತ್ರೆಯಲ್ಲಿ ಬರೀತಾ, ನನಗೆ 15 ದಿನಗಳ ಕಾಲ ಸತತವಾಗಿ ವಿವೇಕಾನಂದರ ಮತ್ತು ರಾಮಕೃಷ್ಣರ ವಾಣಿ ಕೇಳಿಸ್ತಾ ಬಂತು, ದರ್ಶನಗಳಾಯ್ತು. ಅವ್ರು ಹೇಳಿದ್ರು, ಆಂತರಿಕ ಮುಕ್ತಿಯನ್ನು ನೋಡ್ಕೋ ಮತ್ತು ಬಾಹ್ಯ ಮುಕ್ತಿಯ ಬಗ್ಗೆ ಯೋಚನೆ ಮಾಡು. ಆಂತರಿಕ ಮುಕ್ತಿ ಅಂದ್ರೆ ಮೋಕ್ಷ, ಬಾಹ್ಯ ಮುಕ್ತಿ ಅಂದ್ರೆ ಸ್ವಾತಂತ್ರ್ಯ. ಈ ಎರಡನ್ನೂ ಮಾಡು ಅಂತ ಹೇಳಿ ಅವ್ರಿಗೆ ಇವತ್ತು ನಾವೆಲ್ಲ ನೋಡ್ತೀವಿ, ಪಾಂಡಿಚೇರಿಯಲ್ಲಿರುವಂತಹ ಆಶ್ರಮ, ಅರಬಿಂದೋ ಆಶ್ರಮ ಅಂತ ಇವತ್ತು ಯಾವುದು ಅತ್ಯಂತ ಜಗತ್ ಪ್ರಸಿದ್ಧವಾಗಿದೆ. ಅದಕ್ಕೆ ಕಾರಣ ಯಾರು ಅಂದ್ರೆ ವಿವೇಕಾನಂದ, ರಾಮಕೃಷ್ಣರು. ಅದಾದ್ಮೇಲೆ ಹಲವಾರು ರೀತಿಯ ಕ್ರಾಂತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಆಧ್ಯಾತ್ಮಿಕವಾಗಿ ಬದಲಾವಣೆಯನ್ನು ತರ್ತಾ ಹಾಗೆ ರಾಷ್ಟ್ರೀಯತೆಯನ್ನು ತಂದಂತರು ಅರವಿಂದೋ ಘೋಷ್. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಯಾರು ಅಂತಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ. ಅವರು ಒಂದು ಹೊಸ ಯೋಚನೆ ಮಾಡ್ತಾರೆ. ನಮ್ಮ ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟ ಭಾರತದಲ್ಲಿ ಮಾತ್ರ ಆಗ್ತದೆ ಬ್ರಿಟಿಷರ ವಿರುದ್ಧ, ಆದ್ರೆ ಬ್ರಿಟನ್ ನಲ್ಲಿ ಆಗ್ತಾ ಇಲ್ಲ. ನಾವ್ ಯಾಕೆ ಬ್ರಿಟನ್ ನಲ್ಲೇ ಹೋಗಿ ಒಂದು ಹೋರಾಟ ಮಾಡಬಾರ್ದು ಅಂತ ಹೇಳಿ ಬ್ರಿಟನ್ಗೆ ಹೋಗಿ ಅಲ್ಲಿ ಹೌಸ್ ಆಫ್ ಅಸೋಸಿಯೇಷನ್, ಇಂಡಿಯನ್ ಹೌಸ್ ಆಫ್ ಅಸೋಸಿಯೇಷನ್ ಅಂತ ಶುರು ಮಾಡಿ ಅಲ್ಲಿ ಭಾರತೀಯರಿಗೆ ಎಲ್ಲರಿಗೂ ಒಂದು ಪ್ರೇರಣೆ ಕೊಡ್ತಾ ಅಲ್ಲಿದ್ದವ್ರಿಗೆ ಒಂದು ಕಿಚ್ಚನ್ನ ಎಬ್ಬಿಸ್ತಾ ಇರ್ತಾರೆ. ಅಲ್ಲೊಬ್ಬ ವ್ಯಕ್ತಿ ಇರ್ತಾರೆ, ನಮ್ಮ ತರದವರು, ನಮ್ಮ ವಯಸ್ಸಿನವರು, ಒಂದು 22-23 ವರ್ಷ ಅನ್ಕೊಳ್ಳಿ. ಅತ್ಯಂತ ಶೋಕಿಲಾಲ್ನ ತರದ ಇದ್ದವರು, ಕಂಫರ್ಟಬಲ್ ಲಿವಿಂಗ್, ಆರಾಮಾಗಿದ್ದವರು, ಸಿಲ್ವರ್ ಸ್ಪೂನ್ ಅಲ್ಲ ಗೋಲ್ಡನ್ ಸ್ಪೂನ್ ಅಲ್ಲ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಂಥವ್ರು. ಅವರು ದೇಶ, ಭಾಷೆ, ನಾಡು, ಹೋರಾಟ ಏನು ಗೊತ್ತಿಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಂಥವ್ರು. ಒಂದು ದಿನ ಈ ಸಾವರ್ಕರ್ನ ಸ್ಪೀಚ್ ನ ಕೇಳಿಸ್ಕೊತಾರೆ. ಕೇಳಿಸ್ಕೊಂಡ ತಕ್ಷಣ ಮೈ ನವಿರೇಳುತ್ತೆ, ಒಂದು ಈ ದೇಹ ರಕ್ತ ಕುದಿಲಿಕ್ಕೆ ಶುರು ಆಗತ್ತೆ. ನಾನು ಬ್ರಿಟಿಷರ ವಿರುದ್ಧ ನಾನು ಹೋರಾಡ್ಲಿಕ್ಕೆ ಸಿದ್ಧ ಅಂತ ಹೇಳಿ ಸಾವರ್ಕರ್ ಹತ್ರ ಹೋಗಿ ಹೇಳ್ತಾರೆ, ನಾನು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಈ ವ್ಯಕ್ತಿನ ನೋಡಿ, ನಿನ್ನಂಥವ್ರಿಗೆಲ್ಲ ಸ್ವಾತಂತ್ರ್ಯ ಹೋರಾಟ ಬಾಯಿ ಮುಚ್ಕೊಂಡು ಹೋಗು, ಯಾಕೆ ನನ್ನನ್ನ ಒಂದು ಈ ರೀತಿ ಅವಹೇಳನಕಾರಿ ಮಾಡ್ತಿದಿರಲ್ಲ, ನಾನು ಏನ್ ಸಿದ್ಧನಾಗಿಲ್ಲ ಅನ್ಕೊಂಡಿದ್ದೀನಿ ಅಂತ ಹೇಳಿ ಪಕ್ಕದಲ್ಲೇ ಇದ್ದಂತಹ ಒಂದು ಚಾಕುವನ್ನ ತಗೊಂಡು ಕೈನ ಕಟ್ ಮಾಡಿ, ಈ ರಕ್ತ ಭಾರತ್ ಮಾತೆಗೆ ಹೊರತು ಯಾವ್ದಕ್ಕೂ ಅಲ್ಲ ಅಂತ ಹೇಳಿದಾಗ ಸಾವರ್ಕರ್ನ ಹೃದಯ ಮೆಲ್ಟ್ ಆಗತ್ತೆ, ಕರಗಿ ಹೋಗುತ್ತೆ. ಅವನ್ನ ನರ್ಸ್ ಮಾಡಿ, ನಿನ್ ಕೇಳಿ ಒಂದು ದೊಡ್ಡ ಕಾರ್ಯ ಮಾಡಿಸ್ತೀನಿ ಬರ್ತೀಯಾ ಅಂತಾರೆ. ಏನು ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಬ್ರಿಟನ್ ನಲ್ಲಿ ಬ್ರಿಟಿಷ್ ಅಸೆಂಬ್ಲಿಯಲ್ಲಿ ಬ್ರಿಟಿಷ್ ಆಫೀಸರ್ನ ಹೊಡೆದು ಸಾಯಿಸ್ಬೇಕು, ಹೊಡಿತೀಯಾ ಅಂತ. ಇದುವರೆಗೂ ಯಾರೋ ಮಾಡಿಲ್ಲ, ಮಾಡ್ತೀಯಾ ಅಂತಾರೆ. ಅವನಂತರ ಇದಕ್ಕಿಂತ ಸೌಭಾಗ್ಯ ಇನ್ಯಾರು ಸಿಗತ್ತೆ, ನಾನು ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ತಗೊಳ್ತಾನೆ. ಯಾರು ಅಂತ ಯಾರಿಗಾರು ಗೊತ್ತಾದ್ರೆ ಚಾಟ್ ಮಾಡ್ಬೋದು. ಆ ವ್ಯಕ್ತಿ ತಗೊಂಡು ಒಂದು ದಿನ ಗೊತ್ತಾಗತ್ತೆ, ಎಲ್ಲ ಬ್ರಿಟಿಷರು ಸೇರಿರುವಂತಹ ಬ್ರಿಟಿಷ್ ಅಸೆಂಬ್ಲಿ, ಆ ಅಸೆಂಬ್ಲಿಗೆ ಹೋಗಿ ಯಾರನ್ನ ಗೊತ್ತು ಮಾಡಿರ್ತಾರೋ ಆ ವ್ಯಕ್ತಿನ ಗುರುತು ಹಿಡಿದು ಶೂಟ್ ಮಾಡಿ ಅಲ್ಲೇ ನಿಂತ್ಕೋತಾನೆ. ಯಾಕೆಂದ್ರೆ ಹೇಳ್ತಾನೆ, ಇಡೀ ಜಗತ್ತು ಗೊತ್ತಾಗಬೇಕು, ಭಾರತೀಯರು ಈ ಬಂದೂಕುಗಳನ್ನು ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ, ಅದನ್ನ ಗೊತ್ತಾಗಬೇಕು, ನಾನು ಓಡ್ ಹೋಗೋದಕ್ಕೆ ಸಿದ್ಧನಾಗಿಲ್ಲ, ಅದನ್ನ ನಾನು ಸ್ವೀಕರಿಸ್ತೀನಿ ಅಂತ. ಅವನ್ನ ಹಿಡ್ಕೊಂಡು ಹೋಗಿ ನೇಣ್ ಹಾಕ್ಲಿಕ್ಕೆ ಅಂತ ಸಿದ್ಧರಾಗ್ತಾರೆ, ಶಿಕ್ಷೆ ಕೊಡ್ತಾರೆ. ನೇಣ್ ಹಾಕೋದಕ್ಕೆ ಮುಂಚೆ ಕೇಳ್ತಾರೆ, ನಿನಗೆ ಏನನ್ಸುತ್ತೆ ಅಂತ. ಅವನಂತಾನೆ, ಭಾರತ ಮಾತೆಯನ್ನ ಅಡ್ರೆಸ್ ಮಾಡ್ತಾನೆ, ತಾಯಿ ಭಾರತಿ, ಓ ಭಾರತ ಮಾತೆ, ನಿನ್ನಂತ ದೊಡ್ಡ ತಾಯಿಗೆ ಈ ದಡ್ಡ ಮಗ ದೇಹವನ್ನಲ್ಲದೆ, ರಕ್ತವನ್ನಲ್ಲದೆ, ಪ್ರಾಣವನ್ನಲ್ಲದೆ ಇನ್ನೇನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ? ತಗೋ ತಾಯಿ, ನನ್ನ ಆತ್ಮಾಹುತಿಯನ್ನ, ಆದ್ರೆ ಮತ್ತೊಂದು ಜನ್ಮವನ್ನ ಕೊಡು, ಮತ್ತೆ ಬಂದು ನಿನ್ನ ಸೇವೆಯನ್ನ ಮಾಡ್ತೀನಿ ಅಂತ. ಯೋಚನೆ ಮಾಡಿ, ಎಂಥ ಒಂದು ರೀತಿಯ ತ್ಯಾಗ ಬಲಿದಾನಗಳಿಗೆ ಸಿದ್ಧರಾಗಿದ್ರು ನಮ್ಮ ಯುವಕರು. ಅವ್ನು ಮತ್ತಿನ್ಯಾರೋ ಅಲ್ಲ, ಮದನ್ ಲಾಲ್ ಧಿಂಗ್ರಾ ಅಂತ. ಹಲವಾರು ಜನಕ್ಕೆ ಹೆಸರು ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ನಾವು ಮೂವಿಯ ಹೀರೋಸ್ ಗಳನ್ನ ನೋಡಿ ಇವ್ರನ್ನ ರಿಯಲ್ ಹೀರೋಸ್ ಅನ್ಕೋತೀವಿ. ಅವರೆಲ್ಲ ರಿಯಲ್ ಹೀರೋಸ್. ವಿ ಶುಡ್ ನೋ ರಿಯಲ್ ಹೀರೋಸ್. ಮದನ್ ಲಾಲ್ ಧಿಂಗ್ರಾ ಅಂತ. ಸಾವರ್ಕರ್ ಈ ತರ ಹಲವಾರು ಜನ, ಲಕ್ಷಾಂತರ ಜನಕ್ಕೆ ಪ್ರೇರಣೆ ಕೊಡ್ತಾರೆ. ಆ ಕಡೆಯಿಂದ ಸೀನ್ ನ ವಾಪಸ್ ಭಾರತಕ್ಕೆ ತಗೊಂಡ್ಬರೋಣ. ಈ ಸಂದರ್ಭಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ. ಸೌತ್ ಆಫ್ರಿಕಾ ಇವತ್ತು ಕೂಡ ಜಗತ್ನಲ್ಲಿ ಒಂದು ಪಿಡುಗು ಅಂತ ಅನ್ನೋದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ. ಅಂದ್ರೆ ಬಣ್ಣದ ಒಂದು ಬಣ್ಣದಿಂದ ಒಬ್ಬನ ಕೀಳು ಒಬ್ಬನ ಮೇಲು ಅಂತ ನೋಡುವಂಥದ್ದು ಇವತ್ತು ಅಮೆರಿಕ, ನೀವು ಹೇಳುವಂತಹ ಡೆವಲಪ್ಡ್ ಕಂಟ್ರಿ, ಆಸ್ಟ್ರೇಲಿಯಾ ಡೆವಲಪ್ಡ್ ಕಂಟ್ರಿ, ಅಲ್ಲಿ ಇವತ್ತು ಕೂಡ ಇದೆ. ಅದರ ವಿರುದ್ಧ ಸೌತ್ ಆಫ್ರಿಕಾದಲ್ಲಿ ಹೋರಾಟ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ಗೆದ್ದು ವಾಪಸ್ ಭಾರತಕ್ಕೆ ಬರ್ತಾರೆ. ವಾಪಸ್ ಭಾರತಕ್ಕೆ ಬಂದು ಭಾರತದ ಸ್ಥಿತಿಗತಿಗಳನ್ನ ನೋಡಿ, ಭಾರತದಲ್ಲಿ ಒಂದು ರೀತಿಯ ಚಳುವಳಿಯನ್ನ ಮಾಡ್ಬೇಕು ಅಂದ್ರೆ ನಾನು ಇದನ್ನ ಭಾರತವನ್ನು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿ ಮುಂದಿನ 3 ವರ್ಷಗಳ ಕಾಲ ಭಾರತದ ಉದ್ದಗಲವನ್ನು ಓಡಾಡ್ತಾರೆ. ಭಾರತದ ಸ್ಟ್ರೆಂತ್ಸ್ ವೀಕ್ನೆಸಸ್ ಗೊತ್ತಾಗತ್ತೆ, ಬ್ರಿಟಿಷರ ಸ್ಟ್ರೆಂತ್ಸ್ ವೀಕ್ನೆಸಸ್ ಗೊತ್ತಾಗತ್ತೆ. ಬ್ರಿಟಿಷರು ಯಾವ ರೀತಿ ನಾವು ಹೋರಾಟ ಮಾಡಿದ್ರೆ ಅದನ್ನ ಸಪ್ರೆಸ್ ಬಗ್ಗ ಬಡಿತಾ ಇದ್ವಿ ಅಂತ ಗೊತ್ತಾಗತ್ತೆ. ಅದರ ವಿರುದ್ಧ ಒಂದು ಹೊಸ ರೀತಿಯ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಒಂದು ದಿನ ತಮಿಳುನಾಡಿನಲ್ಲಿ ಓಡಾಡ್ತಾ ಇದ್ದಾಗ ಈ ವ್ಯಕ್ತಿ ಒಬ್ಬರ ಮನೆಗೆ ಹೋಗ್ತಾರೆ, ಮೀನುಗಾರರ ಮನೆ. ಇಬ್ಬರೇ ಇರೋದು ಅಂತ ಗೊತ್ತಾಗತ್ತೆ. ಆದ್ರೆ ಒಬ್ಬಳು ಮಹಿಳೆ ಬಂದು ಊಟವನ್ನ ಬಡಿಸ್ತಾ ಇದ್ದಾಳೆ. ಅವ್ರು ಕೇಳ್ತಾರೆ, ಅಲ್ಲ ತಾಯಿ, ನಾನು ಇನ್ನೊಬ್ಬರನ್ನು ಕೂಡ ಮೀಟ್ ಮಾಡ್ಬೇಕು ಅಂತಂದ್ರೆ ಅವನು ಕಳಿಸು ಅಂತಂದ್ರೆ,
ಆ ಮಹಿಳೆ ಹೇಳ್ತಾಳೆ, ನಮ್ಮನೇಲಿ ಇಬ್ರು ಇದ್ದೀವಿ, ಇಬ್ರು ಹೆಂಗಸರು, ಆದ್ರೆ ಇರೋದು ಒಂದೇ ಬಟ್ಟೆ. ನಾನು ಹೊರಗಿದ್ದೀನಿ ಅಂದ್ರೆ ಅವಳು ಬೆತ್ತಲೆಯಾಗಿ ತನ್ನನ್ನ ತಾನು ಬಾತ್ರೂಮ್ ನಲ್ಲಿ ಮುಚ್ಚಿಟ್ಕೊಂಡಿರ್ಬೇಕು. ಅವಳು ಬರಬೇಕು ಅಂದ್ರೆ ನಾನು ಮುಚ್ಚಿಟ್ಕೋಬೇಕು ಹೋಗಿ. ಈ ರೀತಿಯ ಪರಿಸ್ಥಿತಿಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿ, ಅಲ್ಲಿವರೆಗೂ ಬ್ಯಾರಿಸ್ಟರ್ ಲಾಯರ್ ಆಗಿದ್ದಂತಹ ವ್ಯಕ್ತಿ, ಆರಾಮಾಗಿ ಕೋಟು ಬೂಟು ಸೂಟು ಎಲ್ಲ ಹಾಕೊಂಡಿದ್ದಂತಹ ವ್ಯಕ್ತಿ ಅವತ್ತು ತೀರ್ಮಾನ ಮಾಡ್ತಾರೆ, ಇನ್ಮೇಲಿಂದ ನನ್ನ ಜೀವನ ಈ ರೀತಿ ಅಲ್ಲ, ನನ್ನ ದೇಶ ಹೀಗಿದೆ ಅಂದ್ರೆ ನಾನು ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವತ್ತೇ ಫಕೀರನಾಗಿರ್ತೀನಿ, ಒಂದು ಕೌಪಿನ ಮತ್ತು ಧೋತಿಯನ್ನ ಧರಿಸಿ ನಾನು ಅತ್ಯಂತ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ನ ಮಾಡ್ತೀನಿ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಂದ ಪ್ರೇರಣೆ ಪಡೆದಂತವ್ರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಕೂಡ ಆ ಒಂದು ನಡೆಗೆ ಈ ವ್ಯಕ್ತಿಯೇ ನಮಗೆ ಲೀಡರ್ ಅಂತ ತೀರ್ಮಾನ ಮಾಡಿ ಅವರನ್ನ ಫಾಲೋ ಮಾಡಿ ಶುರು ಮಾಡ್ತಾರೆ. ಆ ವ್ಯಕ್ತಿ ಮತ್ತಿನ್ಯಾರು ಅಲ್ಲ. ಯಾರು ಯಾರು ಯಾರಿಗಾರು ಗೊತ್ತಾ? MK ಗಾಂಧಿ ಅಂತ ಇದ್ದಂತವ್ರು ಮಹಾತ್ಮ ಗಾಂಧಿ ಅಂತ ಕರೆಸ್ಕೊಂಡಂತಹ ಮಹಾ ವ್ಯಕ್ತಿ ಆಗ್ತಾರೆ. ಅವರು ಒಂದು ಕಾರ್ಯರೂಪವನ್ನ ತರಬೇಕು, ಅದಕ್ಕೆ ಮುಂಚೆ ಬ್ರಿಟಿಷರು ಮತ್ತೊಂದು ಹೀನ ಕೃತ್ಯವನ್ನ ಮಾಡ್ತಾರೆ. ಯಾವ ರೀತಿಯ ಹೀನ ಕೃತ್ಯ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಮೆಸಾಕರ್, ಹತ್ಯಾಕಾಂಡ. 1919 ಏಪ್ರಿಲ್ 10ಕ್ಕೆ ನಾವೆಲ್ಲ ಇಲ್ಲಿ ಹೇಗೆ ಒಂದು ಯುಗಾದಿಯನ್ನು ಆಚರಿಸ್ತೀವಿ, ಅವರು ಅದೇ ರೀತಿ ಹೊಸ ವರ್ಷವನ್ನ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿ ಹತ್ತಿರದಿಂದ ಹಳ್ಳಿಯಿಂದ ಹಲವಾರು ಸಾವಿರಾರು ಜನ ಬಂದು ಒಂದು ದೊಡ್ಡ ಮೈದಾನದಲ್ಲಿ ಅಸೆಂಬಲ್ ಆಗಿ ಆಚರಿಸ್ತಾ ಇದ್ರೆ, ಜನರಲ್ ಡಯರ್ ಅಂತ ಒಬ್ಬ ವ್ಯಕ್ತಿ ಬಂದು ಒಂದು 20-25 ಜನ ಸೈನಿಕರನ್ನ ಕರ್ಕೊಂಡು ಬಂದು ಇದ್ದಂತಹ ಒಂದೇ ಬಾಗಿಲು ಹಾಕಿ ಏನೂ ವಾರ್ನಿಂಗ್ ಮಾಡದೆ ಶೂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಬುಲೆಟ್ಗಳು ಬಿತ್ತು ಗೊತ್ತಿಲ್ಲ, ಸಾವಿರಾರು ಹೆಣಗಳು ಬಿತ್ತು. ಗರ್ಭಿಣಿ ಹೆಂಗಸರಿದ್ರು, ವಯಸ್ಸಾದ ಮುದುಕರಿದ್ರು, ಮುದುಕಿಯರಿದ್ರು, ಏನು ನೋಡ್ಲಿಲ್ಲ. ಎಲ್ಲರ ಮೇಲೂ ಕುಕೃತ್ಯವಾಗಿ ಹೀನವಾದಂತಹ ಹತ್ಯಾಕಾಂಡವನ್ನ ಮಾಡಿ ಹಾಕ್ತಾರೆ. ಇವತ್ತಿಗೂ ಕೂಡ ಅದರ ಬಗ್ಗೆ ಒಂದು ಅಪಾಲಜಿ ಕೂಡ ಕೇಳ್ಕೊಂಡಿಲ್ಲ. ಇದಾದ ನಂತರ ಭಾರತೀಯರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇದು ಭಾರತದೊಂದು ಪ್ರೇರಣೆ ಕೂಡ ಆಯ್ತು. ಯಾವ ಮಟ್ಟಿನ ಪ್ರೇರಣೆ ಅಂದ್ರೆ, ಅದಾಗಿ 2-3 ದಿನ ಆಗಿದೆ, ಒಬ್ಬ ಮಿಡ್ಲ್ ಸ್ಕೂಲ್ ವ್ಯಕ್ತಿ, ಮಿಡ್ಲ್ ಸ್ಕೂಲ್ ಹುಡುಗ, 7ನೇ ಕ್ಲಾಸ್ ಅನ್ಕೊಳ್ಳಿ, 6-7ನೇ ಕ್ಲಾಸ್ ಹುಡುಗ, ಅದೇ ಊರಿನಲ್ಲಿ ಓದ್ತಾ ಇದ್ದಂಥವನು ಈ ವಿಷಯ ತಿಳಿದ ತಕ್ಷಣ ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಆ ಜಾಗಕ್ಕೆ ಬರ್ತಾನೆ. ಮೈದಾನವನ್ನ ನೋಡಿದಾಗ ಅವನಿಗೆ ಒಂದು ರೀತಿಯ ಆ ಅಳು ಆಕ್ರಂದನ ಕೇಳಿ ಬರ್ತಾ ಇದೆ. ಎಲ್ಲರೂ ಸತ್ತಿರುವಂತದ್ದು, ಮಣ್ಣೆಲ್ಲ ಕೂಡ ರಕ್ತವಾಗಿದೆ. ಈ ಮಣ್ಣು ಮಿಶ್ರಿತ ರಕ್ತವನ್ನ ತನ್ನ ವಾಟರ್ ಬಾಟಲ್ಗೆ ತುಂಬಿಸ್ಕೊಂಡು ಮನೆಗೆ ಓಡ್ ಹೋಗಿ ಅದನ್ನ ದೇವ್ರ ಮನೇಲಿ ಇಡ್ತಾನೆ. ದೇವ್ರ ಮನೆ ಪೂಜೆ ಮಾಡ್ಲಿಕ್ಕೆ ಮಾಡಿದ್ರೆ ಅವ್ರ ಅಕ್ಕ ಬಂದು ಹೇಳಿದಾರೆ, ಮಡಿ ಮೈಲ್ಗೆ ಗೊತ್ತಿಲ್ವನೋ ನಿನ್ಗೆ, ಏನ್ ಮಾಡ್ತಾ ಇದೆ ದೇವ್ರ ಮನೇಲಿ ಇದನ್ನೆಲ್ಲ ಇಟ್ಟಿದೆ ಅಂದ್ರೆ, ಇದು ದೇಶಕ್ಕಾಗಿ ಮಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಮಣ್ಣು ಮತ್ತು ರಕ್ತ. ಇದನ್ನೇ ಇನ್ಮೇಲಿಂದ ಪೂಜೆ ಮಾಡೋದು ನಾನು, ನನಗೆ ಬೇರೆ ದೇವತೆಗಳು ಬೇಕಿಲ್ಲ, ನನಗೆ ಭಾರತ ಮಾತೆಯೇ ದೇವತೆ ಅಂತ ಹೇಳಿ ಭಾರತಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತ ಹೇಳಿದಂತಹ ಮಹಾ ಹೋರಾಟಗಾರನಾಗ್ತಾನೆ. ಯಾರು ಅಂತ ಯಾರಿಗಾರು ಗೊತ್ತಾ? ಇದು ಮಹಾ ಕ್ರಾಂತಿಕಾರಿಯಾಗಿ ಬೆಳೆದಂತಹ ಈ ಹೋರಾಟಗಾರ ಯಾರು? ಎಸ್, ಸೌಹಾರ್ದ ಭಗತ್ ಸಿಂಗ್. ವೆರಿ ಗುಡ್. ಭಗತ್ ಸಿಂಗ್ ಅಂತ ಮಹಾ ವ್ಯಕ್ತಿ ಹುಟ್ಲಿಕ್ಕೆ ಕಾರಣ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಅಷ್ಟೇ ಅಲ್ಲ, ಈ ಕಾಲದಲ್ಲಿ ಆ ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಅದೇ ಇನ್ನು ಸ್ಕೂಲ್ ಹೋಗ್ತಾ ಇದ್ದಂತ, ಕಾಲೇಜ್ ಹೋಗ್ತಾ ಇದ್ದಂತಹ ವ್ಯಕ್ತಿಗೆ ಕಾಲಿಗೆ ಶೂಟ್ ಮಾಡಿ ಅದರಲ್ಲಿ ವಿಕ್ಟಿಮ್ ಆಗಿರ್ತಾನೆ, ಇಂಜೂರ್ ಆಗಿರುತ್ತೆ. 22 ವರ್ಷಗಳ ಕಾಲ ಕಾಯ್ತಾನ ಅವನು. ಈ ಹತ್ಯಾಕಾಂಡ ಮಾಡಿದಂತಹ ಜನರಲ್ ಡಯರ್ನ ಹೊಡೆದು ಸಾಯಿಸ್ಬೇಕು ಅಂತ 22 ವರ್ಷಗಳ ಕಾದು 1941ರಲ್ಲಿ ಬ್ರಿಟನ್ಗೆ ಹೋಗಿ ಆ ಜನರಲ್ ಡಯರ್ನ ಶೂಟ್ ಮಾಡಿ ಅಲ್ಲಿ ಕೋರ್ಟ್ ನ ಮುಂದೆ ಹೇಳ್ತಾನೆ, ಇವ್ರು ಮಾಡಿದಂತಹ ಹತ್ಯಾಕಾಂಡಕ್ಕೆ ನಾನು ಮಾಡಿದಂತಹ ಹತ್ಯೆ ಯಾವುದೂ ಸಮವಲ್ಲ, ಇಲ್ಲಿರೋರ್ನೆಲ್ಲ ಹೊಡೆದು ಸಾಯಿಸಿದ್ರು ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ. ಅದೇ ನವನೀತ್ ಹೇಳಿದ ಹಾಗೆ ಉಧಮ್ ಸಿಂಗ್ 22 ವರ್ಷಗಳ ಕಾಲ ಕಾದು ಪ್ರತೀಕಾರವನ್ನ ತೀರಿಸಿಕೊಂಡಂತಹ ಉಧಮ್ ಸಿಂಗ್. ಇದೆಲ್ಲ ಆದಾಗ ಮಹಾತ್ಮ ಗಾಂಧಿ ಅನ್ಸುತ್ತೆ, ಇನ್ನು ಕಾಯೋ ಹಾಗಿಲ್ಲ, ಇನ್ನು ಶುರು ಮಾಡ್ಬೇಕು ನಮ್ಮ ಹೋರಾಟವನ್ನ ಅಂತ ಹೇಳಿ ಅಸಹಕಾರ ಚಳವಳಿಯನ್ನ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಬಂದೂಕನ್ನ ಹಿಡಿಯೋದಿಲ್ಲ, ಬಾಂಬ್ನ ಮುಟ್ಟೋದಿಲ್ಲ, ಆದ್ರೆ ನನ್ನ ಚಳವಳಿ ಅಂತದ್ದು ಅಂದ್ರೆ ನೀವ್ ಏನನ್ನೇ ತಂದು ಸಹಕಾರ ಕೊಡದಲ್ಲಿರೋದು. ನೀವೇನಾದ್ರೂ ನಿಮ್ಮ ಕಾನೂನನ್ನ ತಂದ್ರೆ ನಾನು ಅದಕ್ಕೆ ಸಹಕಾರ ಕೊಡಲ್ಲ, ನಮ್ಮ ದೇಶದವ್ರು ಸಹಕಾರ ಕೊಡಲ್ಲ. ನೀವು ಶಾಲೆಗಳನ್ನ ತೆಗೆದ್ರೆ ನಾವು ಅದಕ್ಕೆ ಬರೋದಿಲ್ಲ. ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ ಗಳನ್ನ ತಂದು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಅದನ್ನ ಕೊಂಡ್ಕೊಳ್ಳೋದಿಲ್ಲ. ನಾವಿವತ್ತೆಲ್ಲ ಸ್ವದೇಶಿ, ಸ್ವರಾಜ್ಯ ಅಂತ ಏನನ್ನ ನಾವು ಮಾತಾಡ್ತೀವಿ, ಆತ್ಮನಿರ್ಭರತೆ ಮಾತಾಡ್ತೀವಿ, ಮೇಕ್ ಇನ್ ಇಂಡಿಯಾ, ಲೋಕಲ್, ವೋಕಲ್ ಫಾರ್ ಲೋಕಲ್ ಅಥವಾ ಗ್ರಾಮೋದ್ಯೋಗ ಅಂತ ಏನ್ ಮಾತಾಡ್ತೀವಿ, ಇದರ ಎಲ್ಲರ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಶುರು ಮಾಡಿದವರು ಮಹಾತ್ಮ ಗಾಂಧಿ. ಆಗ 185-90 ವರ್ಷದ ಹಿಂದೆ. ಯೋಚನೆ ಮಾಡಿ ಯಾವ ರೀತಿಯ ಒಂದು ದೂರದೃಷ್ಟಿ ಇದ್ದಂತಹ ಮಹಾ ವ್ಯಕ್ತಿಯವರು. ಇದನ್ನ ನೋಡಿದಾಗ ಎಲ್ಲರೂ ಗೊತ್ತಾ, ಇವರೇ ಲೀಡರ್ ಆಗ್ಬೇಕು ಅಂತ ಹಲವಾರಲ್ಲ, ಆಲ್ಮೋಸ್ಟ್ 95-98% ಜನ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಇವರಿಂದ ಪ್ರೇರಿತ ಹೊಂದದವರೇ. ಆದ ನಂತರ ಹಲವಾರು ಜನರಿಗೆ ಅನ್ಸುತ್ತೆ, ಮಹಾತ್ಮ ಗಾಂಧಿಯ ಉದ್ದೇಶಗಳು ಸರಿ, ಗುರಿ ಸರಿ, ಮಾರ್ಗವೂ ಸರಿ, ಆದ್ರೆ ಬ್ರಿಟಿಷರಿಗೆ ಹೊಂದೋದಿಲ್ಲ ಅಂತ. ಕಿವಿ ಕೇಳದಲ್ಲೇ ಇರೋರ್ಗೆ ನಾವು ಹತ್ಕೊಂಡು ಅಹಿಂಸೆ ಅಂತೆಲ್ಲ ಹೇಳಿದ್ರೆ ಕೇಳ್ತಾರ? ಬಾಂಬ್ನ ಮೂಲಕ ತಿಳಿಸ್ಬೇಕು ಅಂತ ಹೇಳಿ ಒಂದಷ್ಟು ಜನ ಕ್ರಾಂತಿಕಾರಿಗಳು ಶುರುವಾಗ್ತಾರೆ.
ಅದ್ರಲ್ಲಿ ಒಬ್ಬ ವ್ಯಕ್ತಿ ಯಾರು ಅಂತ ಯಾರಿಗಾರು ಗೊತ್ತಾದ್ರೆ ಚೆಕ್ ಮಾಡ್ಬೋದು. 13 ವರ್ಷದ ಹುಡುಗ ಈ ಕಾಶಿಯಲ್ಲಿ ವಿದ್ಯಾಪೀಠದಲ್ಲಿ ಸಂಸ್ಕೃತ ಕಲಿತಾ ಇರ್ತಾನೆ. ಒಂದು ದಿನ ಅಹಿಂಸಾ ಚಳುವಳಿ ನಡೀತಾ ಇದೆ, ಭಾರತೀಯರೆಲ್ಲರೂ ಕೂಡ ಒಂದು ಕಡೆಯಿಂದ ಬರ್ತಾ ಇದೆ, ಬ್ರಿಟಿಷರು ಬಂದು ಕೇಳದೆ ಲಾಠಿ ಚಾರ್ಜ್ ಮಾಡ್ತಾರೆ. ಅದನ್ನ ನೋಡಿದಂತಹ ಈ ಹುಡುಗನ್ ತಡಿಲಿಕ್ಕಾಗಲ್ಲ, ಮೈ ಕುದಿಲಿಕ್ಕೆ ಶುರು ಆಗತ್ತೆ. ಹತ್ರದಲ್ಲೇ ಇದ್ದಂತಹ ಒಂದು ಕಲ್ಲನ್ನ ತಗೊಂಡು ರಾಪ್ ಅಂತ ಬೀಸಿ ಎಸಿತಾನೆ. ಆ ಬ್ರಿಟಿಷ್ ಅಧಿಕಾರಿಯ ಹಣೆಗೆ ಬಿದ್ದು ರಕ್ತ ಛಳ್ಳಂತ ಹರತ್ತೆ. ಅವನ್ನ ಕರ್ಕೊಂಡು ಹೋಗಿ ಕೋರ್ಟ್ ನ ಮುಂದೆ ನಿಲ್ಲಿಸ್ತಾರೆ. ಕೋರ್ಟ್ ನ ಮುಂದೆ ನಿಲ್ಲಿಸಿದಾಗ ಕೇಳ್ತಾರೆ ಕೋರ್ಟ್ ನ ಜಡ್ಜ್, ನಿನ್ ಹೆಸರೇನು ಅಂತ. ಅವನು ತನ್ನ ಹೆಸರನ್ನು ಹೇಳೋದಿಲ್ಲ. ಅವ್ನು ಹೇಳ್ತಾರೆ ಆಜಾದ್ ಹುಮೆ. ಆಜಾದ್ ಅಂದ್ರೆ ಸ್ವಾತಂತ್ರ್ಯ ಅಂತ, ಹೆಸರನ್ನು ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ನೀನ್ ಅಪ್ಪನ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಅವ್ರಂತಾರೆ ಮೇರಾ ಬಾಪ್ ಕಾ ನಾಮ್ ಸ್ವಾಧೀನತಾ, ಸೆಲ್ಫ್ ರಿಲಯನ್ಸ್ ಅಂತ. ನಿನ್ನ ಮನೆ ಅಂದ್ರೆ ಸೆರೆಮನೆ ಅಂತ ಹೇಳ್ತಾರೆ. ಜನ ನೋಡಿದಂತ ಆ ಜಡ್ಜ್ಗೆ ಅನ್ಸತ್ತೆ ಇವನಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಏನ್ ಕೊಡ್ತಾರೆ ಅಂದ್ರೆ, ಕಾಶಿಯ ಒಂದು ಸರ್ಕಲ್ ನಲ್ಲಿ ನಿಲ್ಲಿಸಿ ಇವನ ಮೈ ಮೇಲಿರುವಂತಹ ಬಟ್ಟೆಯನ್ನ ತೆಗೆದು ಒಬ್ಬ ದಾಂಡಿಗ ವ್ಯಕ್ತಿ ಬಂದು ಒಂದು ಕೋಲನ್ನ ತಗೊಂಡು ಅದನ್ನ ಸೀಳಿ ಮಧ್ಯದಲ್ಲಿ ಈ ಮುಳ್ಳು ಗಾಜಿನ ಚೂರು ಇಂಥದನ್ನ ತಗೊಂಡು 16 ಏಟುಗಳನ್ನ ಬಾರಿಸ್ಬೇಕು. ಭಾರತೀಯರು ಗೊತ್ತಾಗಬೇಕು ಇನ್ ಯಾರು ಇಂಥ ಕೆಲಸ ಮಾಡಬಾರ್ದು. ಈ ಹುಡುಗ ಹೋಗ್ತಾನೆ, ಮೈ ಮೇಲಿನ ಬಟ್ಟೆ ಎಲ್ಲ ತೆಗಿತಾರೆ. ಒಬ್ಬ ವ್ಯಕ್ತಿ ಬಂದು ಬಾರಿಸ್ಲಿಕ್ಕೆ ಶುರು ಮಾಡ್ತಾನೆ. ಯಾವ ರೀತಿ ಬೀಳುತ್ತೆ ಅಂತಂದ್ರೆ, ಈ ಸೊಂಟಕ್ಕೆ ಬಿದ್ದಾಗ ಅಲ್ಲಿದ್ದಂತಹ ಮಾಂಸಖಂಡ ಕುಸಿದು ಬೀಳುತ್ತೆ, ರಕ್ತ ಛಳ್ಳಂತ ಹಾರತ್ತೆ. ಸುತ್ತ ಇದ್ದಂತ ಜನ ಅಯ್ಯೋ ಅಂತ ಕಿರಿಚ್ಕೊಂಡ್ರೆ ಈ ಹುಡುಗ ಹೇಳ್ತಾನೆ ಭಾರತ್ ಮಾತಾ ಕಿ ಜೈ ಅಂತ. ಭಾರತ್ ಮಾತಾ ಕಿ ಜೈ ಹೇಳ್ತೀಯ ಅಂತ ಆ ವ್ಯಕ್ತಿ ಪಕ್ಕದಲ್ಲೊಂದು ನೀರ್ ಇಟ್ಕೊಂಡು ಅದಕ್ಕೆ ಖಾರ ಮತ್ತು ಉಪ್ಪನ್ನ ಹಾಕಿ ಅದಕ್ಕೆ ಅದ್ದುಕೊಂಡು ಆ ಎಲ್ಲಿ ರಕ್ತ ಬಂದಿತ್ತೋ ಅಲ್ಲಿಗೆ ಬಾರಿಸ್ತಾರೆ. ಯೋಚನೆ ಮಾಡಿ, ರಕ್ತ ಬಂದಿರೋ ಜಾಗಕ್ಕೆ ಉಪ್ಪು ಖಾರ ಮಿಕ್ಸ್ ಆದ್ರೆ ಯಾವ ರೀತಿಯ ವೇದನೆ ಆಗ್ಬೋದು. ಈ ಹುಡುಗ ಅಂತಾನೆ ಮಹಾತ್ಮ ಗಾಂಧಿಗೆ ಜೈವಾಗ್ಲಿ ಅಂತ. 3ನೇ ವಧೆಗೆ ಬಂದೇ ಮಾತರಂ ಅಂತ ಹೇಳ್ತಾನೆ. ಈ ರೀತಿ 16 ವಧೆಗಳನ್ನ ತಿಂದು ಕೂಡ ಕುಸಿದು ಬೀಳದಲೆ ಎಲ್ಲವನ್ನ ಸ್ವೀಕರಿಸಿ ಆಮೇಲೆ ಹೇಳ್ತಾನೆ ಆಜಾದ್ ಹುಮೆ ಆಜಾದ್ ಹೀ ರಹೂಂಗ. ಇವತ್ತು ಸಿಕ್ಕಾಕೊಂಡಿದ್ದಕ್ಕೆ ಈ ತರ ಆಯ್ತು, ಇನ್ನು ನನ್ನ ಜೀವನದಲ್ಲಿ ಸಿಕ್ಕಾಕೊಳ್ಳಲ್ಲ ಅಂತ ಹೇಳಿ ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಕ್ರಾಂತಿಕಾರಿ ಚಳುವಳಿಯಲ್ಲಿ ಅತ್ಯಂತ ಮೂಲ ಪಾತ್ರವನ್ನ ವಹಿಸಿ ಹಲವಾರು ಜನಕ್ಕೆ ಪ್ರೇರಣೆ ಕೊಟ್ಟಂತ ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್ ಇಷ್ಟೇ ಅಲ್ಲ, ಮುಂದೆ ನಾವೆಲ್ಲ ಪಠ್ಯ ಪುಸ್ತಕದಲ್ಲಿ ಕಾಕೋರೆ ಟ್ರೈನ್ ರಾಬರಿ ಅಂತ ಓದಿದ್ವಿ. ನಮ್ಮ ದೇಶದ ಸಂಪತ್ತು ಅವತ್ತಿನ ಕಾಲದಲ್ಲಿ 10,000 ಲೂಟಿ ಮಾಡ್ಕೊಂಡು ಹೋಗ್ತಿದ್ದಾಗ ಭಾರತಕ್ಕೆ ವಾಪಸ್ ತಂದ್ಕೊಡೋದಕ್ಕೋಸ್ಕರ ಪ್ರಯತ್ನ ಮಾಡಿ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್ ಮತ್ತು ಚಂದ್ರಶೇಖರ್ ಆಜಾದ್ ಇನ್ನೂ ಹಲವಾರು ಜನ ಸೇರಿ ಅದನ್ನ ಸಕ್ಸಸ್ಫುಲ್ ಮಾಡಿದಂಥದ್ದು. ಆದ್ರೆ ನಮ್ಮನ್ನ ಪ್ರತಿಬಿಂಬಿಸಿದ್ದು ಅದು ಡಕಾಯತನ ಅಂತ, ಕಳ್ಳತನ ಅಂತ. ಅದನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದು ಚಂದ್ರಶೇಖರ್ ಆಜಾದ್ನ ಒಂದು ಯೋಜನೆಯಿಂದ. ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ದೇಖ್ನಾ ಹೈ ಝೋರು ಕಿತ್ನಾ ಅಂತ ಹೇಳಿದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಉರ್ದು ಪೋಯಂಗಳ ಮೂಲಕ, ಉರ್ದು ಕವಿತೆಗಳ ಮೂಲಕ, ಕವನಗಳ ಮೂಲಕ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನ ಬಡಿದೆಬ್ಬಿಸಿದ್ ಯಾರು ಅಂತಂದ್ರೆ ಅಶ್ಫಾಕುಲ್ಲಾ ಖಾನ್. ಇಂಥವರ ಪ್ರಾಣ ಬಲಿದಾನಗಳಿಂದ ಸಿಕ್ಕಿದೆ ಸ್ವಾತಂತ್ರ್ಯ. ಇದಾದ ನಂತರ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ 3 ಜನರನ್ನ ಉಪಯೋಗಿಸ್ಕೊಂಡು, ಬಟುಕೇಶ್ವರ ದತ್ತ ಇಂಥವರೆಲ್ಲ ಉಪಯೋಗಿಸ್ಕೊಂಡು ಸಾಂಡರ್ಸ್ ನ ಹತ್ಯೆ ಮಾಡಿ ಬ್ರಿಟಿಷ್ ಅಸೆಂಬ್ಲಿಯಲ್ಲಿ ಬಾಂಬ್ನ ಹಾಕಿಸಿ ಈ 3 ಜನರಿಗೆ ಗಲ್ಲಿಗೆ ಏರಿಸ್ಬೇಕು ಅಂತ ತೀರ್ಮಾನ ಆಗತ್ತೆ. ಗಲ್ಲಿಗೆ ಏರಿಸೋದಕ್ಕೆ ಹಿಂದಿನ ದಿನ ಭಗತ್ ಸಿಂಗ್ ನ ತಾಯಿ ಬಂದು ಅವನನ್ನ ನೋಡ್ತಾ ಕಣ್ಣಲ್ಲಿ ನೀರ್ ಹಾಕ್ತಾರೆ. ಅವ್ನು ಕೇಳ್ತಾನೆ, ಅಮ್ಮ ಅಳ್ತಾ ಇದೀಯ ನೀನು, ನಾನ್ ಸಾಯ್ತಾ ಇದ್ದೀನಿ ಅಂತ. ಅಂದ್ರೆ ತಾಯಿ ಹೇಳ್ತಾಳೆ, ಅಳ್ತಾ ಇದ್ದೀನಿ ನಿಜ, ಆದ್ರೆ ನೀನ್ ಸಾಯ್ತಾ ಇದೀಯ ಅಂತಲ್ಲ. ಯಾಕಂದ್ರೆ ನೀನ್ ಸಾಯ್ತಾ ಇರೋದು ಭಾರತ ಮಾತೆಯ ರಕ್ಷಣೆಗೋಸ್ಕರ ಸಾಯ್ತಾ ಇದೀಯಾ. ಆದ್ರೆ ನಾನು ಅಳ್ತಾ ಇರೋದು ನನಗೆ ಇನ್ನೊಬ್ಬ ಮಗ ಇಲ್ವಲ್ಲ, ದೇಶಕ್ಕಾಗಿ ತ್ಯಾಗ ಮಾಡೋದಕ್ಕೆ ಇನ್ನೊಬ್ಬ ಮಗ ಇಲ್ವಲ್ಲ, ಅದಕ್ಕೆ ಅಳ್ತಾ ಇದೀನಿ ಅಂತಾರೆ. ಯೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? ತಾಯಿ ಹೃದಯ ಮಾರನೇ ದಿನ ಇರೋ ಒಬ್ಬ ಮಗ ಸಾಯ್ತಾ ಇದ್ದಾನೆ, ಅವಳಂತಾಳೆ ಇನ್ನೊಬ್ಬ ಮಗ ಇತ್ತು, ಇನ್ನೊಬ್ಬನು ಕೊಡ್ತಾ ಇದ್ದೆ. ನಮ್ಮಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಇಂಜಿನಿಯರ್ ಆಗೋಣ, ಸಾಫ್ಟ್ವೇರ್ ಇಂಜಿನಿಯರ್ ಆಗೋಣ, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಆರಾಮಾಗಿರೋಣ ಅಂತೀವಿ. ಖಂಡಿತ ಆಗಿ ತೊಂದರೆ ಇಲ್ಲ. ಆದ್ರೆ ದೇಶಕ್ಕೆ ರಕ್ಷಿಸೋರು ಕೂಡ ಬೇಕಲ್ವಾ, ದೇಶಕ್ಕಾಗಿ ಪ್ರಾಣ ಕೊಡೋರು ಕೂಡ ಬೇಕಲ್ವಾ. ಅಂಥ ತಾಯಿ ಇದ್ರೆ ಇಂಥ ಮಕ್ಕಳು ಹುಟ್ಟುತ್ತಾರೆ. ಅಂಥ ಲಕ್ಷಾಂತರ ಜನರಿಂದ ಬಂತು. ಇದೆಲ್ಲ 1930-31 ನಡೆದ್ರೆ ಮಹಾತ್ಮ ಗಾಂಧಿ ಇನ್ನೊಂದ್ ಕಡೆ ಉಪ್ಪಿನ ಸತ್ಯಾಗ್ರಹ, ದಂಡಿ ಮಾರ್ಚ್, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಲಾಲಾ ಲಜಪತ್ ರಾಯ್, ಸೈಮನ್ ಗೋ ಬ್ಯಾಕ್, ಈ ರೀತಿ ಹಲವಾರು ಚಳುವಳಿಗಳು ನಡೀತಾರೆ. ನಾನು ಅದರ ಬಗ್ಗೆ ಎಲ್ಲ ಹೇಳ್ತಿಲ್ಲ, ಯಾಕಂದ್ರೆ ಎಲ್ಲವೂ ನಿಮ್ಗೆ ಟೆಕ್ಸ್ಟ್ ಬುಕ್ ಗಳಲ್ಲಿ ಓದಿರ್ತೀರ. ಇದಾದ ನಂತರ ಇನ್ನೊಬ್ಬ ವ್ಯಕ್ತಿ, ಮಹಾ ವ್ಯಕ್ತಿ ಬರ್ತಾರೆ, ಮಹಾಸೇನಾನಿ. ನಮ್ಮ ದೇಶದಲ್ಲಿ ಒಂದು ಸೇನೆಯನ್ನ ಕಟ್ಟಿದಂತ ಸೇನಾನಿ ಯಾರು ಅಂತ ಗೊತ್ತಿದ್ರೆ ದಯವಿಟ್ಟು ಚಾಟ್ ಮಾಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್. ವೆರಿ ನೈಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ICS ನಲ್ಲಿ 4ನೇ ರ್ಯಾಂಕ್ ನಂಗೆ ಗಳಿಸ್ ಬಂದ್ರೆ ಅವ್ರ ಅಪ್ಪ ಕೇಳಿದ್ರೆ ಇವಾಗ ಎಲ್ಲಿ ಕೆಲಸ ಮಾಡ್ತೀಯ ಅಂದ್ರೆ ಸರ್ಟಿಫಿಕೇಟ್ ನ ಎಷ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಮಹಾತ್ಮ ಗಾಂಧಿಯ ಪ್ರೇರಣೆಯಿಂದ ಅವರ ಜೊತೆಯಲ್ಲೇ ಇದು ಬೆಳಿಲಿಕ್ಕೆ ಶುರು ಮಾಡ್ತಾರೆ. ಮಹಾತ್ಮ ಗಾಂಧಿ ಈ ಸುಭಾಷ್ ಚಂದ್ರ ಬೋಸ್ ನಲ್ಲಿದ್ದಂತಹ ಇನ್ನೊಂದು ಕಲೆಯನ್ನ ನೋಡಿ, ಆ ಶಕ್ತಿಯನ್ನ ನೋಡಿ, ನನ್ನ ಹತ್ರ ಇರೋದಕ್ಕಿಂತ ನೀ ಇನ್ನೊಬ್ಬರ ಹತ್ರ ಇದ್ರು ಒಳ್ಳೇದು ಅಂತ ಹೇಳಿ ಚಿತ್ತರಂಜನ್ ದಾಸ್ ಅಂತ ಅವ್ರ ಹತ್ರ ಕಳಿಸ್ತಾರೆ. ಚಿತ್ತರಂಜನ್ ದಾಸ್ ಯಾರು? ಮಾಡರ್ನ್ ಬುದ್ಧ ಅಂತ ನಾನು ಕರಿತೀನಿ. ಯಾಕಂದ್ರೆ ಗೌತಮ ಸಿದ್ಧಾರ್ಥ ತನ್ನ ಒಂದು
ವೈಭವವನ್ನ, ತನ್ನ ಅರಮನೆಯನ್ನೆಲ್ಲ ತ್ಯಾಗ ಮಾಡಿ ತನ್ನ ನಿರ್ವಾಣಕ್ಕಾಗಿ, ತನ್ನ ಮುಕ್ತಿಗಾಗಿ ಎಲ್ಲವನ್ನ ಬಿಟ್ಟರೆ, ಚಿತ್ತರಂಜನ್ ದಾಸ್ 110 ವರ್ಷದ ಹಿಂದೆ ವಕೀಲ ವೃತ್ತಿಯಿಂದ ತಿಂಗಳಿಗೆ 50,000ದಿಂದ 60,000 ಸಂಬಳ ಬರ್ತಾ ಇದ್ದದನ್ನ ತ್ಯಾಗ ಮಾಡಿ, ಅತ್ಯಂತ ದೊಡ್ಡ ಬಂಗಲೆ ಇದ್ದಂಥದನ್ನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕೊಟ್ಟು, ಆ ಮನೆಯಲ್ಲಿ ಮೂಲೆಯಲ್ಲಿ ಯಾವುದೋ ಒಂದು ಕಡೆ ತಾನೇ ಅತಿಥಿಯಾಗಿ ಕೂತ್ಕೊಂಡಿದ್ರಲ್ಲ, ಎಲ್ಲವನ್ನ ತ್ಯಾಗ ಮಾಡಿ, ಇದು ಚಿತ್ತರಂಜನ್ ದಾಸ್. ಅವ್ರ ಹತ್ರಕ್ಕೆ ಸುಭಾಷ್ ಚಂದ್ರ ಬೋಸ್ನ ಕಳಿಸ್ತಾರೆ. ಅವ್ರ ಹತ್ರ ಟ್ರೈನಿಂಗ್ ತಗೊಳ್ತಾ ರಾಷ್ಟ್ರೀಯತೆ ಅಂದ್ರೆ ಇನ್ನೊಂದಷ್ಟು ಬೇರೆ ದೃಷ್ಟಿಕೋನದಿಂದ ತಿಳ್ಕೊಂಡು, ಮುಂದೆ ರಾಸ್ ಬಿಹಾರಿ ಬೋಸನವ್ರ ಹತ್ರ ಒಂದಷ್ಟು ಕಲಿತು ಒಂದು ಸೇನೆಯನ್ನ ಕಟ್ತಾರೆ, ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ. ಅಷ್ಟೇ ಅಲ್ಲ, ಅವರ ಚಳುವಳಿಗಳನ್ನೆಲ್ಲ ನೋಡ್ತಾ, ಅವರ ಹೋರಾಟವನ್ನು ನೋಡ್ತಾ ಬ್ರಿಟಿಷರು ತಡೆಯದೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ರೋಗ ಬರುತ್ತೆ, ಅದರಿಂದ ಹೌಸ್ ಅರೆಸ್ಟ್, ಮನೆಯಲ್ಲಿದ್ದೇ ಖೈದಿಯಾಗಿರ್ಬೇಕು ಅಂತ ಅವ್ರ ಮನೆಯಲ್ಲಿ ಇತ್ತು. ಸುತ್ತ ಬ್ರಿಟಿಷರು ಕಾವಲು ಕಾಯ್ತಾ ಇದಾರೆ. ಹೇಗ್ ಹೋದ್ರು ಅಂತ ಇವತ್ತೂ ಗೊತ್ತಿಲ್ಲ. ಒಂದು ವಿಸ್ಮಯದ ರೀತಿ ಪರಾರಿ ಆಗ್ತಾರೆ. ಪರಾರಿಯಾಗಿದ್ ಪಕ್ಕದೂರ್ಗಲ್ಲ, ಜರ್ಮನಿಗೆ ಹೋಗಿ ಅಡಾಲ್ಫ್ ಹಿಟ್ಲರ್ನ ಮೀಟ್ ಮಾಡ್ತಾರೆ. ಹೇಳ್ತಾರೆ, ನೀವು 2ನೇ ವಿಶ್ವ ಮಹಾಯುದ್ಧ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ವೈರಿಗಳು ಯಾರು ಅಂತಂದ್ರೆ ಬ್ರಿಟಿಷರು, ನಮಗೂ ವೈರಿಗಳು ಬ್ರಿಟಿಷರು, ನಾವು ನಿಮಗ್ ಸಪೋರ್ಟ್ ಮಾಡ್ತೀನಿ, ನನ್ನ ಸೇನೆಯನ್ನ ಕರ್ಕೊಂಡು ನಿಮಗ್ ಸಪೋರ್ಟ್ ಕೊಡ್ತೀನಿ, ಆದ್ರೆ ಯುದ್ಧ ಆದ್ಮೇಲೆ ನೀವು ಬಂದು ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡೋಕೆ ಹೆಲ್ಪ್ ಮಾಡ್ಬೇಕು ಅಂತ. ಜಪಾನ್ ಹೋಗಿ ಅಲ್ಲಿಂದ ಒಂದಷ್ಟು ಹೆಲ್ಪ್ ನ ತಗೊಂಡ್ಬರ್ತೀನಿ ಅಂತ ಹೋಗ್ತಾರೆ. ಈ ರೀತಿ ಭಾರತದ ಉದ್ದಗಲವನ್ನು ಓಡಾಡ್ತಾ ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿ ಭಾರತದ ಒಂದು ಸೇನೆಯ ಒಂದು ಬಲವನ್ನ ಶುರು ಮಾಡಿ 15-20 ಸಾವಿರ ಯುವಕರನ್ನ ಒಟ್ಟುಗೂಡಿಸಿ 1942 ಬ್ರಿಟಿಷರಿದ್ದಾಗ ಬ್ರಿಟಿಷ್ ಸಾಮ್ರಾಜ್ಯದ ಭಾರತವನ್ನ ಒಂದು ಭಾಗ ಅಂಡಮಾನ್ ನಿಕೋಬಾರವನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ಜೈ ಹಿಂದ್ ಅಂತ ಒಂದು ಕಾಲ್ ನ ಕೊಟ್ಟಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಈ ರೀತಿ ಈ ಕಡೆ ಆಗ್ತಾ ಇದ್ದಾಗ ಮಹಾತ್ಮ ಗಾಂಧಿ ಅಂತಾರೆ, ಇದು ಕೊನೆ ಆಯ್ತು, ಲಾಸ್ಟ್ ರಿಸಾರ್ಟ್ ಇಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎನ್ನುವಂತಹ ಒಂದು ದೊಡ್ಡ ಕಾಲ್ ನ ಕೊಟ್ಟು ಇಡೀ ಭಾರತ ಒಗ್ಗೂಡುತ್ತೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ, ಜವಾಹರ್ಲಾಲ್ ನೆಹರು ಇರಬಹುದು, ವಲ್ಲಭಾಯ್ ಪಟೇಲ್ ಇರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ನೀವು ಯಾರನ್ನೇ ಹೆಸರು ತಗೊಳ್ಳಿ, ಅವರೆಲ್ಲರೂ ಕೂಡ ಅದರ ಭಾಗವಹಿಸಿ ಲಕ್ಷಾಂತರ ಜನರ ಒಂದು ಮೂವ್ಮೆಂಟ್ ಆಗತ್ತೆ. ಬ್ರಿಟಿಷರು ತಡೆಯೋದಕ್ಕಾಗಲ್ಲ. ಒಂದ್ ಕಡೆ ರೆವಲ್ಯೂಷನರಿ ಕ್ರಾಂತಿಕಾರಿಗಳ ಹೋರಾಟವನ್ನ ತಡಿಲಿಕ್ಕಾಗ್ಲಿಲ್ಲ, ಇನ್ನೊಂದು ಕಡೆ ಸೇನೆಯನ್ನ ತಡಿಲಿಕ್ಕಾಗ್ಲಿಲ್ಲ, ಇನ್ನೊಂದು ಕಡೆ ಅಹಿಂಸಾ ಚಳುವಳಿ, ಇನ್ನೊಂದು ಕಡೆ ಈ ಪೊಲಿಟಿಕಲ್ ಇಂಟರ್ವೆನ್ಷನ್, ಇದು ಯಾವ್ದನ್ನು ತಡಿಯಕ್ಕಾಗದೆ ಅನ್ಕೋತಾರೆ ನಾವೇನ್ ಬಿಟ್ಟು ಹೊರಡಬೇಕು, ಇಲ್ಲಾಂದ್ರೆ ಇವ್ರು ಹೊಡೆದು ಓಡಿಸ್ತಾರೆ ಅಂತ. ಅಷ್ಟೊತ್ತಿಗೆ ಹೊಡೆದು ಓಡಿಸಾಗಿತ್ತು. 1947 ಆಗಸ್ಟ್ 15 ಅಂದ್ರೆ ನಾಳೆಗೆ 74 ವರ್ಷಗಳು ತುಂಬತ್ತೆ. 75ನೇ ವರ್ಷಕ್ಕೆ ಕಾಲಿಡ್ತೀವಿ. ಭಾರತಕ್ಕೆ ಸ್ವಾತಂತ್ರ್ಯ, ಸ್ವರಾಜ್ಯ ಸಿಗತ್ತೆ. ಇಷ್ಟೆಲ್ಲಾ ಲಕ್ಷಾಂತರ ಜನರ ಹೋರಾಟದಿಂದ ಅದು ನಮಗ್ ಸ್ವರಾಜ್ಯ ಸಿಕ್ಕಿದೆ. ಸ್ವರಾಜ್ಯ ಸಿಕ್ಕದ ಮೇಲೆ ನಾವ್ ಏನ್ ಮಾಡಿದೀವಿ, ಅದು ಕೂಡ ಒಂದು ನಿಜವಾದ ಹೆಗ್ಗಳಿಕೆಯೇ ಸರಿ. ಯಾಕೆಂದ್ರೆ ನಾವು ಹೇಳುವಂತಹ ಅಮೆರಿಕ ಓಲ್ಡೆಸ್ಟ್ ಡೆಮೋಕ್ರಸಿ ಅಂತ ಹೇಳುವಂತಹ ಅಮೆರಿಕಾದಲ್ಲಿ ವಿಮೆನ್ಗೆ, ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ನ ಕೊಟ್ಟಿದ್ವಿ. ಅವಾಗ 150 ವರ್ಷಗಳಾದ್ಮೇಲೆ ಅವರ ಸ್ವಾತಂತ್ರ್ಯ ಸಿಕ್ಕಿ. ಯುರೋಪಿಯನ್ ಯೂನಿಯನ್ ಅಂತ ನಾವ್ ಯಾವ್ದನ್ನ ಹೇಳ್ತೀವಿ, ಹಲವಾರು ದೇಶಗಳು ಯುರೋಪಿಯನ್ ಯೂನಿಯನ್ ಅಲ್ಲಿ 1970 ಆಸುಪಾಸದಲ್ಲಿ ಅವರ ವಿಮೆನ್ ಗಳಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನ ಬರೆದು ಸಂವಿಧಾನ ಶಿಲ್ಪಿಯಾಗಿ ನಿಂತು ಹೇಳ್ತಾರೆ, ನಮ್ಮ ಮೊದಲನೇ ಎಲೆಕ್ಷನ್ ಇಂದನೇ ಹೆಣ್ಣು ಮಕ್ಕಳಿಗೆ ಇಕ್ವಾಲಿಟಿನ ಕೊಡ್ಬೇಕು. ಅಲ್ಲಿಂದ ಶುರುವಾಗತ್ತೆ. ನಮ್ಮಲ್ಲಿ ಹಲವಾರು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನು ಅಂತ ಅಂದ್ರೆ, ತಪ್ಪು ತಿಳುವಳಿಕೆ, ಬ್ರಿಟಿಷರು ನಮಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡ್ತಾ ಇದ್ರು, ರೈಲನ್ನ ಕೊಟ್ಟರು, ನಮಗೆ ಪೋಸ್ಟಲ್ ಸರ್ವಿಸ್ ನ ಕೊಟ್ಟರು ಅಂತ. ನೀವೆಲ್ಲ ಅದೆಲ್ಲ ಅನ್ಕೊಂಡ್ರು ಭ್ರಾಂತಿ ಅಷ್ಟೇ. ಅವ್ರು ರೈಲ್ನ ಇಟ್ಕೊಂಡಿದ್ ಯಾಕೆಂದ್ರೆ ನಮ್ಮ ದೇಶದ ಸವಲತ್ತುಗಳ ಸಂಪತ್ತುಗಳನ್ನ ಅವ್ರ ದೇಶಕ್ಕೆ ಮಾರಾಟ ಮಾಡ್ಲಿಕ್ಕೆ ಹೊರತು ಇನ್ನೇನಕ್ಕೂ ಅಲ್ಲ. ತಂತಿ ವ್ಯವಸ್ಥೆ, ಪೋಸ್ಟಲ್ ಸಿಸ್ಟಮ್ ನ ಯಾಕೆ ಮಾಡಿದ್ರು, ನಮ್ಮ ದೇಶದಲ್ಲಿ ಯಾರು ಕ್ರಾಂತಿಕಾರಿಗಳು ಬಂದ್ರೆ ಅದರ ವಿಷಯ ಮುಂಚೆನೆ ತಿಳಿದು ಅದರ ಬಗೆದು ಹೊಡಿಬೇಕು ಅನ್ನೋದಕ್ಕೋಸ್ಕರ ಹೊರತು ಇನ್ನೇನಕ್ಕೂ ಅಲ್ಲ. ಶಾಲೆಗಳನ್ನ ಶುರು ಮಾಡಿದ್ ಯಾಕೆ ಅಂದ್ರೆ ಅವರ ದಾಸರಾಗಿ ಕೆಲಸ ಮಾಡೋಕ್ ಭಾರತೀಯರು ಬೇಕಿತ್ತು ಅನ್ನೋದಕ್ಕೋಸ್ಕರ. ಅಷ್ಟೇ ಅಲ್ಲ, 1947ರಲ್ಲಿ ನಮ್ಮ ಸಾಕ್ಷರತೆ ಎಷ್ಟಿತ್ತು ಅಂದ್ರೆ, ಬ್ರಿಟಿಷರು ಕೊಟ್ಟಂತ ಸಾಕ್ಷರತೆ 12%. ಇವಾಗ 75 ವರ್ಷಗಳಲ್ಲಿ ನಾವೆಷ್ಟು ಬೆಳೆದಿದ್ದೀವಿ ಅಂದ್ರೆ 76%ಗಿಂತ ಹೆಚ್ಚು ನಾವು ಸಾಕ್ಷರತೆಯನ್ನು ಗಳಿಸಿದ್ದೀವಿ. ಅಷ್ಟೇ ಅಲ್ಲ, 1970 ಆಸುಪಾಸಿನಲ್ಲಿ ನಮ್ಮ ದೇಶಕ್ಕೆ ಸೂಪರ್ ಕಂಪ್ಯೂಟರ್ ನ ಕೊಡಲ್ಲ ಅಂತ ಅಮೆರಿಕ. ನಾವಂದ್ವಿ, ನೀ ಕೊಡ್ಲಿಲ್ಲ ಅಂದ್ರೆ ನಾವೇ ತಯಾರು ಮಾಡ್ತೀವಿ ಅಂತ ಹೇಳಿ ನಮ್ಮ ದೇಶದೇ ಒಂದು ಸೂಪರ್ ಕಂಪ್ಯೂಟರ್ ನ ಶುರು ಮಾಡಿ IT ಅಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ, ಇವತ್ತು ಇಡೀ ಜಗತ್ತಿನಲ್ಲಿ IT ಬೇಕು ಅಂತಂದ್ರೆ ಅದು ಭಾರತ. ಬೆಂಗಳೂರಿನ ಸಿಲಿಕಾನ್ ಸಿಟಿ ಆಫ್ ಇನ್ ಕಂಟ್ರಿ ಅಂಡ್ ಇಡೀ ಜಗತ್ತಿಗೆ ಒಂದು, ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೈಕ್ರೋಸಾಫ್ಟ್ ಸಿಇಒ ಇರ್ಬೋದು, ಗೂಗಲ್ ಸಿಇಒ ಇರ್ಬೋದು, HCL ಸಿಇಒ ಎಲ್ಲರೂ ಕೂಡ ಭಾರತದವರೇ. ಟೆಕ್ನಾಲಜಿಯಲ್ಲಿ ಹೈಯೆಸ್ಟ್ ರ್ಯಾಂಕ್ ಅಲ್ಲಿ ಇದೀವಿ. ನ್ಯೂಕ್ಲಿಯರ್ ಸಪ್ಲೈಯನ್ನ ನಾವು ಮಾಡೋದಿಲ್ಲ ಅಂತ ಅಂದಾಗ, ಅಂದ್ರೆ ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡೋದು ಆರ್ಡರ್ ಆಫ್ ದ ಡೇ ಆದಾಗ ಭಾರತ 1974 ಅಲ್ಲಿ ಒಂದು ಮಾಡಿದ್ರೆ, ಅಬ್ದುಲ್ ಕಲಾಂ ರ ನೇತೃತ್ವದಲ್ಲಿ ಪೋಖ್ರಾನ್ 2 ಅನ್ನ ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿ ಬೀಗದಂತದ್ದು ಭಾರತ 1999ರಲ್ಲಿ. 1970 ಆಸುಪಾಸಿನಲ್ಲಿ ಮತ್ತೆ ಗರೀಬಿ ಹಠಾವ್ ಅನ್ನುವಂತ ವಿಚಾರ ಬಂದು, ಪಾವರ್ಟಿನ ಎರಾಡಿಕೇಟ್ ಮಾಡಬೇಕು, ಕೃಷಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಬೇಕು, ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಇದ್ದಂತಹ ದೇಶ ಇವತ್ತು ಭಾರತ ಇಡೀ ಜಗತ್ತಿನಲ್ಲಿ ನಂಬರ್ 2 ಸ್ಥಾನ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ಗೆ. ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ನಮ್ಮ ಮಕ್ಕಳಿಗೆ ಹಾಲು ಕುಡಿಸ್ಲಿಕ್ಕೂ ಕೂಡ ಬೇಕಾದಷ್ಟು ಸಫಿಶಿಯಂಟ್ ಮಿಲ್ಕ್ ಇಲ್ದಲೆ ಇದ್ದಾಗ ಒಂದು ವೈಟ್ ರೆವಲ್ಯೂಷನ್, ಶ್ವೇತ ಕ್ರಾಂತಿಯನ್ನ ಮಾಡಿ
ಅಮೂಲ್ ದ ಟೇಸ್ಟ್ ಆಫ್ ಇಂಡಿಯಾ ಅಂತ ಶುರು ಮಾಡಿ ಇಡೀ ಭಾರತ ಎಷ್ಟರ ಮಟ್ಟಿಗೆ ಒಗ್ಗೂಡ್ತು ಅಂದ್ರೆ ಇವತ್ತು ಇಡೀ ಜಗತ್ತಿನಲ್ಲಿ ನಂಬರ್ 1 ಸ್ಥಾನ ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಭಾರತ. ಇಷ್ಟೇ ಅಲ್ಲ, ನೀವು ಉಪಗ್ರಹಗಳ ಉಡಾವಣೆ ತಗೊಂಡ್ರೆ ಹೈಯೆಸ್ಟ್ ಉಪಗ್ರಹಗಳನ್ನ ಉಡಾವಣೆ ಮಾಡೋದು ಇಡೀ ಜಗತ್ತಲ್ಲಿ ಇವತ್ತು ಭಾರತ. 104 ಸ್ಯಾಟಲೈಟ್ಸ್ ಗಳನ್ನು ಒಟ್ಟಿಗೆ ಲಾಂಚ್ ಮಾಡಿರೋದು ಭಾರತ ಮಾತ್ರ, ಇನ್ ಯಾವ ದೇಶವೂ ಮಾಡಿಲ್ಲ. 37 ನೆಕ್ಸ್ಟ್ 104 37 ಮಂಗಳಯಾನ ಮಾಡಿದಂತ 4 ರಾಷ್ಟ್ರಗಳಲ್ಲಿ ಭಾರತ ಒಂದು, ಅಂಡ್ ಮೊದಲನೇ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗಿದ್ದು ಭಾರತ ಮಾತ್ರ. 4 ದೇಶಗಳು ಚಂದ್ರನಿಗೆ ಹೋದವು, ಅದರಲ್ಲಿ ಭಾರತ ಒಂದು. ಅದರಲ್ಲೂ ಕೂಡ ಚಂದ್ರನ ಸದರ್ನ್ ಪೋಲ್ಗೆ ಹೋದಂತ ಏಕೈಕ ರಾಷ್ಟ್ರ ಭಾರತ. ಇನ್ನು ಡಿಫೆನ್ಸ್ ನ ತಗೊಂಡ್ರೆ ಆರ್ಮಿಯಲ್ಲಿ ನಂಬರ್ 2, ಏರ್ ಫೋರ್ಸ್ ನಲ್ಲಿ ನಂಬರ್ 4. ಪಾಕಿಸ್ತಾನ ಹಲವಾರು ಸರಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದೆ, ಯುದ್ಧ ಮಾಡಿದೆ, ಎಲ್ಲ ಸರಿ ಹೇಳು ಹೆಸರಲ್ಲಿರದಂತೆ ಸೋತುಕೊಂಡು ಹೋಗಿದೆ. ಚೈನಾ ಹಲವಾರು ಸರಿ ಬಂದಿದೆ, ಲಾಸ್ಟ್ ಇಯರ್ ಕೂಡ ಗ್ಯಾಲ್ವನ್ ವ್ಯಾಲಿ ಬಂತು, ಹೊಡೆದು ಕಳಿಸಿದ್ವಿ. ಒಂದು ಸರಿ ಭಾರತ ಹಿನ್ನಡೆ ಕಾಣ್ತು, ಅದು ಪೊಲಿಟಿಕಲ್ ಇಂಟರ್ವೆನ್ಷನ್ ಇಂದ ಹೊರತು ಆರ್ಮಿಯಿಂದ ಅಲ್ಲ. ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡಿದಾಗ ಭಾರತ ಸುಮ್ಮನೆ ಕೂರ್ಲಿಲ್ಲ, ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಊರಿ ಅಂತ ಒಂದು ಮೂವಿಯನ್ನು ಕೂಡ ರಿಲೀಸ್ ಮಾಡ್ತು. ಏರ್ ಸ್ಟ್ರೈಕ್ ನ ಮಾಡುವಷ್ಟು ನಾವು ಶಕ್ತಿವಂತರಾಗಿದ್ದೀವಿ. ಇನ್ನು ಎಕಾನಮಿಯಲ್ಲಿ ತಗೊಂಡ್ರೆ GDP ಅಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದ ವರ್ಲ್ಡ್. ಯೂತ್ ಪಾಪ್ಯುಲೇಷನ್ ತಗೊಂಡ್ರೆ ನಂಬರ್ 1. ಸೆಕೆಂಡ್ ಪಾಪ್ಯುಲೇಟೆಡ್ ಕಂಟ್ರಿ ಇಸ್ ಇಂಡಿಯಾ. ಅದರಲ್ಲಿ ಯೂತ್ ಪಾಪ್ಯುಲೇಷನ್ 65ರಿಂದ 70% ಭಾರತೀಯರು ಯುವಕರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಇಡೀ ಜಗತ್ತಿಗೆ ಇವತ್ತು ವರ್ಕ್ ಫೋರ್ಸ್ ಬೇಕು ಅಂದ್ರೆ ಭಾರತ, ಇಂಟೆಲಿಜೆನ್ಸ್ ಬೇಕು ಅಂದ್ರೆ ಭಾರತ. ಫಾರ್ಮಾಸ್ಯೂಟಿಕಲ್ ಕಂಪನಿ ಈ ಪ್ಯಾಂಡಮಿಕ್ ಬಂದಾಗ ಎಲ್ಲರಿಗೂ ಗೊತ್ತಾಯ್ತು, ನಂಬರ್ 1 ಇನ್ ಫಾರ್ಮಸಿ ಕೂಡ ಭಾರತ. ವ್ಯಾಕ್ಸಿನ್ ನ ಇಡೀ ಜಗತ್ತಿಗೆ ಬೇಕಾದಾಗ ಯಾರು ಕೊಟ್ಟರು ಅಂದ್ರೆ ಭಾರತ. ಸಂಜೀವಿನಿ ಹನುಮಂತ ತಗೊಂಡು ಹೋಗಿ ಕೊಟ್ಟ ಹಾಗೆ ನಮ್ಮ ದೇಶದಿಂದ ವ್ಯಾಕ್ಸಿನೇಷನ್ ಇಡೀ ಜಗತ್ತಿಗೆ ಹಂಚಲಾಯ್ತು. ಈ ರೀತಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿ ನಿಂತಿದೆ. ಹಾಗಾದ್ರೆ ಸ್ವರಾಜ್ಯಕ್ಕೆ ನಮ್ಮ ಒಂದು ಕೊಡುಗೆ ಏನು? ಮೊಟ್ಟ ಮೊದಲಿಗೆ ತಿಳಿಬೇಕಾರದು, ನಮಗೆ ಸ್ವರಾಜ್ಯ ಸಿಕ್ಕಿದೆ ಭೌಗೋಳಿಕವಾಗಿ, ರಾಜಕೀಯವಾಗಿ. ಆದ್ರೆ ನಿಜವಾಗ್ಲೂ ಮೈಂಡ್ ಅಲ್ಲಿ, ಇಮೋಷನ್ಸ್ ಅಲ್ಲಿ, ಥಾಟ್ ಪ್ರೊಸೆಸ್ ಅಲ್ಲಿ ಸ್ವರಾಜ್ಯ ಇದೆಯಾ ನಮ್ಮಲ್ಲಿ? ಮೆಕ್ಕಾಲೆ ಹೇಳ್ತಾನೆ, ಎಜುಕೇಶನ್ ಸಿಸ್ಟಮ್ ನ ಬದಲಾಯಿಸಿದವನು ನಾವೆಲ್ಲ ಇವಾಗ ಮೆಕ್ಕಾಲೆ ಎಜುಕೇಶನ್ ನ ಪ್ರಾಡಕ್ಟ್ಗಳು. ಅವ್ನು ಹೇಳ್ತಾನೆ, ನಾನು ಭಾರತದ ಉದ್ದಗಲವನ್ನು ಓಡಾಡಿದ್ದೀನಿ. 1834 ಬರೆಯೋದು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ. ಒಬ್ಬ ಕಳ್ಳನನ್ನು ನೋಡಿಲ್ಲ, ಒಬ್ಬ ಭಿಕ್ಷುಕನನ್ನು ನೋಡಿಲ್ಲ. ನಾವು ಭಾರತವನ್ನ ಹೆಚ್ಚು ಕಾಲ ಆಳಬೇಕು ಅಂತಂದ್ರೆ 2 ವಿಚಾರ ಮಾಡಬೇಕು. ಒಂದು, ಅವರ ಸಂಸ್ಕೃತಿಯನ್ನ ನಾಶ ಮಾಡಬೇಕು, ಇನ್ನೊಂದು ಅವರ ಎಜುಕೇಶನ್ ಸಿಸ್ಟಮ್ ಗುರುಕುಲ ಪದ್ಧತಿಯನ್ನ ನಾಶಗೊಳಿಸಬೇಕು. ಆ 2ನ್ನ ಮಾಡಿದ್ರೆ ಭಾರತದವರು ಭಾರತೀಯರಾಗೇ ಇರ್ತಾರೆ. ಸ್ಕಿನ್ ಮತ್ತು ಬ್ಲಡ್ ಅಲ್ಲಿ ಅವರ ಯೋಚನಾ ಲಹರಿ ವೆಸ್ಟರ್ನ್ ಆಗತ್ತೆ. ಇವತ್ತು ನಾವು ಹಾಗೆ ಆಗಿಲ್ವಾ? ಯೋಗವನ್ನ ಒಪ್ಕೋಬೇಕು ಅಂದ್ರೆ UN ಒಪ್ಕೋಬೇಕು, ಆಮೇಲೆ ನಾವು ಯೋಗ ಡೇ ಅಂತ ಆಚರಿಸ್ತೀವಿ. ವಿವೇಕಾನಂದನ ಒಪ್ಕೋಬೇಕು ಅಂದ್ರೆ ಅಮೆರಿಕ ಹೇಳಿ ಕಳಿಸ್ಬೇಕು, ಇವರು ಒಬ್ಬರು ದೊಡ್ಡ ಸಂತರು ಅಂತ. ಆಯುರ್ವೇದದ ಬಗ್ಗೆ ಬೇಕು ಅಂದ್ರೆ ಬೇರೆ ದೇಶದವರು ಕೂಡ ಆಯುರ್ವೇದಕ್ಕೆ ಇರುವಂತಹ ಶಕ್ತಿಯನ್ನು ತಿಳಿಸಿದಾಗ ನಾವು ಒಪ್ಕೋತೀವಲ್ಲ. ಭಾರತೀಯತೆ ನಮ್ಮ ಯೋಚನೆಯಲ್ಲಿ ಇರಬೇಕು. ಲೆಟ್ ಅಸ್ ರೀಡ್ ಅವರ್ ಟ್ರೂ ಹಿಸ್ಟರಿ. ನಮ್ಮ ಚರಿತ್ರೆಯನ್ನ ಸರಿಯಾಗಿ ಮತ್ತೆ ಪುನರ್ ಪರಿಶೀಲಿಸಿ, ಮಥನವನ್ನ ಮಾಡಿ, ಪುನರ್ ಮಂಥನವನ್ನ ಮಾಡಿ ನಮ್ಮ ಹಿಸ್ಟರಿಯನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ದೋಸ್ ಹು ಡೋಂಟ್ ನೋ ದ ಹಿಸ್ಟರಿ ಕೆನಾಟ್ ಕ್ರಿಯೇಟ್ ಹಿಸ್ಟರಿ. ಚರಿತ್ರೆಯನ್ನು ಓದಲೇ ಇರೋರು ಚರಿತ್ರೆಯ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದೃಷ್ಟಿಯಿಂದ ಚರಿತ್ರೆಯನ್ನು ಓದೋಣ. 2ನೇದು, ಲಕ್ಷಾಂತರ ಜನರ ಜೀವನವು, ಪ್ರಾಣವು ಎಲ್ಲವನ್ನೂ ಅರ್ಪಿಸಿ ಕೊಟ್ಟಿದೆ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರದಂತೆ ಉಪಯೋಗಿಸೋದು ಬೇಡ. ಇವತ್ತು ನಮ್ಮ ಹಲವಾರು ಜನ ಯೂನಿವರ್ಸಿಟಿಗಳಲ್ಲಿ ನಾವು ನೋಡಿರಬಹುದು, ಏನಂತಂದ್ರೆ ಸ್ವಾತಂತ್ರ್ಯ ಅಂತಂದಾಗ ನಮಗೆ ಮಾತಿನ ಸ್ವಾತಂತ್ರ್ಯ ಇದೆ. ಏನ್ ಮಾತಾಡ್ತೀವಿ? ಪಾಕಿಸ್ತಾನ್ಗೆ ಜೈ, ಹಿಂದೂಸ್ತಾನ್ಗೆ ಮುರ್ದಾಬಾದ್. ಆಂಟಿ ನ್ಯಾಷನಲ್ ಸ್ಲೋಗನ್ಸ್ ಕೊಡೋದಕ್ಕೋಸ್ಕರ ಬೇಕಾಗಿರೋದ ನಮ್ಮ ಎಜುಕೇಶನ್ ಸಿಸ್ಟಮ್. ನಮ್ಮ ದೇಶದಲ್ಲಿ ಎಲ್ಲವನ್ನ ತಗೊಳ್ಳೋದು, ದೇಶಕ್ಕೆ ದ್ರೋಹ ಮಾಡುವಂತಹ ಸ್ಲೋಗನ್ ಗಳನ್ನ ಹಾಕೋದು, ಇಂತಹ ಯೂನಿವರ್ಸಿಟಿಗಳನ್ನೇ ನಾವು ನೋಡ್ತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಎಲ್ಲವನ್ನು, ಆದ್ರೆ ರಾಷ್ಟ್ರೀಯತೆ ಬೇಕು. ಆ ದೃಷ್ಟಿಯಲ್ಲಿ ರಾಷ್ಟ್ರೀಯತೆ ಇರುವಂತಹ ಒಂದು ಕಲ್ಪನೆ ಇಟ್ಕೊಂಡು ಅಂತಹ ವಿಚಾರವನ್ನೇ ಕೂಡ ನಾವು ಮಂಡನೆ ಮಾಡೋಣ, ಅಂತಹ ವಿಚಾರವನ್ನ ಹೆಚ್ಚು ಮಾಡೋಣ ಅಂತ ಅಷ್ಟು. ಇದಕ್ಕಾಗಿ ಹಲವಾರು ಜನ ಇದ್ದಾರೆ. ಸ್ವಾತಂತ್ರ್ಯವನ್ನು ಉಪಯೋಗಿಸೋಣ, ನಿಜವಾದ ಸ್ವಾತಂತ್ರ್ಯವನ್ನು ಉಪಯೋಗಿಸೋಣ. ನಮ್ಮ ದೇಶದಲ್ಲಿರುವಂತಹ ಪಿಡುಗುಗಳನ್ನು ಹೋಗ್ಲಾಡಿಸೋದಕ್ಕೆ ಸ್ವಾತಂತ್ರ್ಯವನ್ನು ಉಪಯೋಗಿಸೋಣ ಹೊರತು ಇನ್ನಷ್ಟು ತರೋದಕ್ಕಲ್ಲ. ಇನ್ನು ಕೊನೆಯದಾಗಿ 1 ನಿಮಿಷ ಮುಗಿಸೋದಾದ್ರೆ, ಇಷ್ಟೆಲ್ಲ ಆದ್ಮೇಲೆ ನಾವ್ ಏನ್ ಮಾಡಬಹುದು? ಮೊಟ್ಟ ಮೊದಲಿಗೆ ದೇಶಕ್ಕೆ ನಿಮ್ಮ ಪ್ರಾಣದ ಅವಶ್ಯಕತೆ ಅನ್ಸಿದ್ರೆ, ದೇಶವನ್ನ ಕಾಪಾಡ್ಲಿಕ್ಕೆ ಬೇಕಂದ್ರೆ ದಯವಿಟ್ಟು ರೆಡಿಯಾಗಿರಿ, ಸಿದ್ಧರಾಗಿರಿ. ದೇಶದ ಮಾನಕ್ಕಾಗಿ, ದೇಶದ ರಕ್ಷಣೆಗಾಗಿ ನನ್ನ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ. ಆದ್ರೆ ಇದು ಆವತ್ತಿನ ಸ್ವಾತಂತ್ರ್ಯ ಪೂರ್ವ ಭಾರತದಂತೆ ಅಲ್ಲ. ಯಾಕಂದ್ರೆ ಅವಾಗ ಎಲ್ಲರೂ ಪ್ರಾಣ ಕೊಡ್ಲಿಕ್ಕೆ ಬೇಕಾಗಿರ್ತಿತ್ತು. ಇವಾಗ ಅದೇನಿಲ್ಲ, ಎಲ್ಲರೂ ಪ್ರಾಣ ಕೊಡ್ಬೇಕಾಗಿಲ್ಲ. ದೇಶಕ್ಕಾಗಿ ಸಾಯೋದಕ್ಕಿಂತ ಇವತ್ತು ದೇಶಕ್ಕಾಗಿ ಬದುಕೋರು ಬೇಕು. ಲಿವ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಲವ್ ಇಂಡಿಯಾ, ಬಿ ಇಂಡಿಯನ್, ಬೈ ಇಂಡಿಯನ್, ಡೂ ಎವ್ರಿಥಿಂಗ್ ಫಾರ್ ಇಂಡಿಯಾ. ಭಾರತಕ್ಕಾಗಿ ನನ್ನ ಜೀವನದ ಒಂದೊಂದು ಕ್ಷಣವೂ ಕೂಡ ಮುಡುಪಾಗಿರುವಂತದ್ದಾಗಲಿ. ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನೋದನ್ನ ನೋಡೋಣ. ನಾವು ಅನ್ನೋದ್ರಿಂದ ರಾಷ್ಟ್ರವನ್ನ ನೋಡೋಣ, ರಾಷ್ಟ್ರದಿಂದ ವಿಶ್ವ ಮಾನವತ್ವದ ಕಡೆಗೆ ಹೋಗೋಣ. ಇಷ್ಟೇ ಅಲ್ಲ, ಇಷ್ಟೇನೂ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಕೊನೆಗೆ
ನಾಳೆ ಆಗಸ್ಟ್ 15 ನನಗೆ ಗೊತ್ತು ಎಲ್ಲರೂ ಕೂಡ ನಿಮ್ಮ ವಾಟ್ಸ್ಆಪ್ ಗಳಲ್ಲಿ, ನಿಮ್ಮ ಫೇಸ್ಬುಕ್ ಗಳಲ್ಲಿ ಎಲ್ಲಾ ಕಡೆ ಟ್ರೈ ಕಲರ್ ಫ್ಲಾಗ್ ಹಾಕೊಂಡು ವಂದೇ ಮಾತರಂ ಅಂತ ಒಂದು ಘೋಷಣೆಯನ್ನು ಹಾಕ್ತಾ ಎಲ್ಲೆಲ್ಲಿ ಸಿಕ್ಕಿದ್ರೆ ಅದನ್ನ ಹಾಕ್ತೀರಾ, ಖಂಡಿತ ಮಾಡಿ. ಆದ್ರೆ ಆ ವಂದೇ ಮಾತರಮ್ಮೇ ಆಗಿರ್ಲಿ, ಒನ್ ಡೇ ಮಾತರಂ ಆಗೋದು ಬೇಡ. ಒನ್ ಡೇ ನಮಗಲೇ ಒಂದು ರಾಷ್ಟ್ರೀಯತೆಯ ಕಿಡಿ ಬಂದು ನಾವೆಲ್ಲ ಕಡೆ ನೋಡ್ಕೊಂಡು ತ್ರಿವರ್ಣ ಧ್ವಜವನ್ನ ಹಾರಿಸ್ತಾ ಅಷ್ಟೇ ಅಲ್ಲ, ಪ್ರತಿದಿನವೂ ಪ್ರತಿ ಕ್ಷಣವೂ ಅನುಕ್ಷಣವೂ ಕೂಡ ನಮ್ಮ ಜೀವನ ಭಾರತ ಮಾತೆಗಾಗಿ ಭಾರತ ರತ್ನಗಳಾಗೋಣ. ಭಾರತ ರತ್ನ ಪ್ರೈಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಾವೆಲ್ಲರೂ ಕೂಡ ಭಾರತ ರತ್ನವಾಗಿ ಭಾರತಾಂಬೆಯ ಒಂದು ಪುಷ್ಪ ಮಾಲಿಕೆಯಲ್ಲಿ ಸೇರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.